Hare Krishna, bro. Please accept my humble obeisance. Hare Krishna, can I chant the prayer? Hare Krishna. Yeah. ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुर्निलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं सदान्ति स्वपदान्तिकं वन्देऽहं श्रीगुरो श्रीयुतापदकमलं श्रीगुरुं वैष्णवां च श्रीरूपं साग्रजातं सगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपदांस सगणललिता श्रीविशाखान्वितां च। हे कृष्णा करुणा सिन्धो दीनबन्धो जगत्पते गोपीशा गोपिका कांता राधा कांता नमोस्तुते। तप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಎಷ್ಟು Hare Krishna, bro. Please accept my humble obeisance. I will show you Prabhupada. And mine too, all glory to Prabhupada. Thank you for inviting me to your wonderful association. Yes, bro. Hare Krishna. Thanks for us, for giving the chance to hear the classes. And today there is going to be one question. So, according to Vedic culture, asking whom to give the charity, when, and what to give. Can you write that in the chat box? ಶೋಭು. ಹರೇ ಕೃಷ್ಣ. ಇವತ್ತಿನ ಈ ಒಂದು ಪ್ರಶ್ನೋತ್ತರ ಸಮಾವೇಶಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಪ್ರಶ್ನೆ, ಸೊ ನಮ್ಮ ಸಂಸ್ಕೃತಿ ಅಂದ್ರೆ ವೈದ್ಯಕೀಯ ಸಂಸ್ಕೃತಿ ಪ್ರಕಾರ ಸೊ ಯಾರಿಗೆ ದಾನ ಮಾಡಬೇಕು, ಯಾವಾಗ ದಾನ ಮಾಡಬೇಕು, ಏನ್ ದಾನ ಮಾಡಬೇಕು ಅಂತೇಳಿ ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇವತ್ತಿನ ಈ ಪ್ರಶ್ನೆಗೆ ಪ್ರಭುಗಳಿಂದ ಸೊ ಅವರು ಪ್ರಭು ಉತ್ತರಿಸಲಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೇಳಿ. ಹರೇ ಕೃಷ್ಣ. So you can go to 18:5. Can you read that? ಹೌದು. ಭಗವದ್ಗೀತಾ 18ನೇ ಅಧ್ಯಾಯ 5ನೇ ಶ್ಲೋಕ. ಅನುವಾದ: ಯಜ್ಞ, ದಾನ, ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ, ದಾನ, ತಪಸ್ಸುಗಳ ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಭಾವಾರ್ಥ: ಯೋಗಿಗಳು ಮಾನವ ಸಮಾಜದ ಪ್ರಗತಿಗಾಗಿ ಕಾರ್ಯಗಳನ್ನು ಮಾಡಬೇಕು. ಮನುಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೇರಿಸಲು ಅನೇಕ ಶುದ್ಧೀಕರಣ ವಿಧಾನಗಳಿವೆ. ಉದಾಹರಣೆಗೆ ಹೇಳುವುದಾದರೆ, ಮದುವೆಯ ಸಮಾರಂಭವು ಇಂತಹ ಯಜ್ಞಗಳಲ್ಲಿ ಒಂದು. ಇದಕ್ಕೆ ವಿವಾಹ ಯಜ್ಞ ಎಂದು ಹೆಸರು.
ಸನ್ಯಾಶ್ರಮದಲ್ಲಿರುವ ಮತ್ತು ಸಂಸಾರ ಬಾಂಧವ್ಯಗಳನ್ನು ಬಿಟ್ಟಿರುವ ಸನ್ಯಾಸಿಯು ಮದುವೆಯ ಆಚರಣೆಯನ್ನು ಬೆಂಬಲಿಸಬೇಕೇ? ಮನುಷ್ಯನಿಗೆ ಒಳಿತು ಮಾಡುವ ಯಾವುದೇ ಯಜ್ಞವನ್ನು ಬಿಡಲೇಬಾರದು ಎಂದು ಪ್ರಭುವು ಇಲ್ಲಿ ಹೇಳುತ್ತಾನೆ. ವಿವಾಹ ಯಜ್ಞದ ಉದ್ದೇಶ ಆಧ್ಯಾತ್ಮಿಕ ಮುನ್ನಡೆಗೆ ಅಗತ್ಯವಾದ ಶಾಂತಿಯನ್ನು ಪಡೆಯುವಂತೆ ಮನುಷ್ಯನ ಮನಸ್ಸನ್ನು ನಿಯಂತ್ರಿಸುವುದು. ಸನ್ಯಾಸಿಗಳು ಸಹ ಬಹುಮಂದಿಗೆ ವಿವಾಹ ಯಜ್ಞವನ್ನು ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಸನ್ಯಾಸಿಗಳು ಹೆಂಗಸರೊಡನೆ ಇರಲೇಬಾರದು. ಆದರೆ ಬದುಕಿನ ಇನ್ನೂ ಕೆಳ ಹಂತಗಳಲ್ಲಿರುವ ತರುಣನು ವಿವಾಹದಲ್ಲಿ ಹೆಂಡತಿಯನ್ನು ಸ್ವೀಕರಿಸಬಾರದು ಎಂದು ಇದರ ಅರ್ಥವಲ್ಲ. ವಿಧಿಸಿರುವ ಎಲ್ಲಾ ಯಜ್ಞಗಳ ಗುರಿಯು ಪರಮಪ್ರಭುವನ್ನು ಪಡೆಯುವುದು. ಆದುದರಿಂದ ಕೆಳಗಿನ ಹಂತಗಳಲ್ಲಿ ಅವುಗಳನ್ನು ಬಿಡಬಾರದು. ಹೀಗೆಯೇ ದಾನದ ಗುರಿಯು ಹೃದಯವನ್ನು ಪರಿಶುದ್ಧಗೊಳಿಸುವುದು. ಹಿಂದೆ ವಿವರಿಸಿದಂತೆ ಪಾತ್ರರಾದವರಿಗೆ ದಾನವನ್ನು ಕೊಟ್ಟರೆ ಅದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ. ಎಷ್ಟು? So you can see from this verse that charity cannot be stopped, no? Will be given, no? ಸೊ ಇಲ್ಲಿ ನೋಡಿ, ಈ ಒಂದು ಶ್ಲೋಕದಿಂದ ನಮ್ಗೆ ಅರ್ಥ ಆಗುತ್ತೆ. ಸೊ ದಾನನ ಯಾವತ್ತಿಗೂ ನಾವು ಮರಿಬಾರ್ದು. ಸೊ ಯಾವಾಗ್ಲೂ ಕೊಡ್ಲೇಬೇಕು ದಾನ ಅಂತ ಹೇಳ್ತಾ ಇದ್ದಾರೆ. So it's never not that you stop giving charity. Charity has to be given, no? ಸೊ ಆದ್ದರಿಂದ ಈ ಒಂದು ದಾನ ಅನ್ನೋದು ಕೊಡ್ಲೇಬೇಕು. ಅದು ಯಾವಾಗ್ಲೂ ನಿಲ್ಲಿಸಬಾರ್ದು ಅದು. And charity has to be given to the right person. ಸೊ ಆದ್ದರಿಂದ ದಾನ ಅನ್ನೋದು ಸರಿಯಾದ ವ್ಯಕ್ತಿಗೆ ಕೊಡಬೇಕು, ಸರಿಯಾದ ವ್ಯಕ್ತಿಗಳಿಗೆ ಕೊಡಬೇಕು ದಾನ ಅನ್ನೋದು. Can you go to 17:20 Bhagavad Gita? ಭಗವದ್ಗೀತೆ 17ನೇ ಅಧ್ಯಾಯ 20ನೇ ಶ್ಲೋಕ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಭಾವಾರ್ಥ: ವೇದ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದವನಿಗೆ ದಾನವನ್ನು ಕೊಡುವುದು ಯೋಗ್ಯ ಎಂದು ಹೇಳಿದೆ. ವಿವೇಚನೆ ಇಲ್ಲದೆ ದಾನ ಮಾಡಲು ಹೇಳಿಲ್ಲ. ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಯಾವಾಗಲೂ ಪರಿಗಣಿಸಬೇಕು. ಆದುದರಿಂದ ಯಥಾಸ್ಥಳದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳ ಸಮಯದಲ್ಲಿ, ತಿಂಗಳಿನ ಕೊನೆಯಲ್ಲಿ, ಇಲ್ಲವೇ ಯೋಗ್ಯ ಬ್ರಾಹ್ಮಣನಿಗೆ, ವೈಷ್ಣವನಿಗೆ ಅಥವಾ ದೇವಾಲಯಗಳಲ್ಲಿ ದಾನ ಮಾಡುವುದು ಯೋಗ್ಯ ಎಂದು ಹೇಳಿದೆ. ಇಂತಹ ದಾನಗಳನ್ನು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡಬೇಕು. ಬಡಬಗ್ಗರಿಗೆ ಕೆಲವೊಮ್ಮೆ ಅನುಕಂಪದಿಂದ ದಾನವನ್ನು ಕೊಡುವುದುಂಟು. ಆದರೆ ಬಡವನಾದವನು ದಾನಕ್ಕೆ ಸರಿಯಾದ ಪಾತ್ರನಲ್ಲದಿದ್ದರೆ ಆಧ್ಯಾತ್ಮಿಕ ಮುನ್ನಡೆಯಾಗುವುದಿಲ್ಲ. ಇತರ ಮಾತುಗಳಲ್ಲಿ ಹೇಳುವುದಾದರೆ, ವೇದ ಸಾಹಿತ್ಯವು ವಿವೇಚನೆ ಇಲ್ಲದ ದಾನವನ್ನು ಯೋಗ್ಯ ಎಂದು ಹೇಳುವುದಿಲ್ಲ. ಎಷ್ಟು? So there's charity is given in the mood of goodness, charity is given in the mood of passion, and charity is given in the mood of ignorance, you know? ದಾನ Translation, yeah. ದಾನ ಅನ್ನೋದು 3 ಬಗೆಯಲ್ಲಿದೆ. ಒಂದ್ ಬಂದ್ಬಿಟ್ಟು ದಾನ ಬಂದ್ಬಿಟ್ಟು ರಜಗುಣದಲ್ಲಿ ಮಾಡೋದು, ಮತ್ತಿಲ್ಲೊಂದು ತಮೋಗುಣ, ಮತ್ತಿನ್ನೊಂದು ಸತ್ವಗುಣದಲ್ಲಿ ಮಾಡೋದು. So is given to a worthy person, consider the mode of goodness, proper time, proper place, no? ಸೊ ಯೋಗ್ಯವಾದ ಮನುಷ್ಯನಿಗೆ ಕೊಟ್ಟಂತ ದಾನ ಅದು ಸಾತ್ವಿಕ ಗುಣದಲ್ಲಿ ಇರುವಂತ ದಾನ ಅದು. Next verse. ಭಗವದ್ಗೀತೆ 17ನೇ ಅಧ್ಯಾಯ 21ನೇ ಶ್ಲೋಕ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಕ್ಷೇಪೆಯಿಂದ
ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಭಾವಾರ್ಥ: ಕೆಲವೊಮ್ಮೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಏರಲು ಕೆಲವೊಮ್ಮೆ ತುಂಬಾ ಕ್ಲೇಶದಿಂದ ಮತ್ತು ನಾನು ಈ ರೀತಿಯಲ್ಲಿ ಇಷ್ಟಕ್ಕೆ ಖರ್ಚು ಮಾಡಿದೆ ಎಂದು ಮುಂದೆ ಪಶ್ಚಾತ್ತಾಪ ಪಡುವಂತೆ ದಾನವನ್ನು ಕೊಡಲಾಗುತ್ತದೆ. ಕೆಲವೊಮ್ಮೆ ಮೇಲಿನವರು ವಿನಂತಿ ಮಾಡಿದರೆಂದು ಉಪಕಾರ ಪ್ರಜ್ಞೆಯಿಂದ ದಾನವನ್ನು ನೀಡುತ್ತಾರೆ. ಈ ಬಗೆಯ ದಾನವನ್ನು ರಾಜಸ ಗುಣದಲ್ಲಿ ಕೊಟ್ಟರು ಎಂದು ಹೇಳುತ್ತಾರೆ. ಇಂದ್ರಿಯ ಸುಖಕ್ಕೆ ನಿವಾಸವಾದ ಸಂಸ್ಥೆಗಳಿಗೆ ಕೊಡುಗೆಗಳನ್ನು ನೀಡುವ ಉದಾರವಾದ ಪ್ರತಿಷ್ಠಾನಗಳಿವೆ. ವೇದ ಧರ್ಮ ಗ್ರಂಥಗಳು ಇಂತಹ ದಾನವನ್ನು ಸಮರ್ಥಿಸುವುದಿಲ್ಲ. ಸಾತ್ವಿಕ ದಾನವನ್ನು ಮಾತ್ರ ಮಾಡಬೇಕೆಂದು ಹೇಳುತ್ತವೆ. ಎಷ್ಟು? Next verse. 22ನೇ ಶ್ಲೋಕ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪ್ರಾಪ್ತನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ಭಾವಾರ್ಥ: ಮದ್ಯಪಾನ ಮತ್ತು ಜೂಜಾಟಗಳಲ್ಲಿ ತೊಡಗುವುದಕ್ಕೆ ನೀಡುವ ದಾನವನ್ನು ಇಲ್ಲಿ ಪ್ರೋತ್ಸಾಹಿಸಲ್ಲ. ಅಂತಹ ಕೊಡುಗೆಯು ತಾಮಸ ಗುಣಕ್ಕೆ ಸೇರಿದ್ದು. ಅಂತಹ ದಾನದಿಂದ ಒಳಿತಾಗುವುದಿಲ್ಲ. ಅದರ ಬದಲು ಪಾಪಿಗಳಿಗೆ ಪ್ರೋತ್ಸಾಹ ಸಿಗುತ್ತದೆ. ಹಾಗೆಯೇ ಯೋಗ್ಯವಾದ ಮನುಷ್ಯನಿಗೆ ಗೌರವ ಮತ್ತು ಲಕ್ಷ್ಯವಿಲ್ಲದೆ ದಾನವನ್ನು ನೀಡಿದರೆ ಅದು ತಾಮಸ ಗುಣದಲ್ಲಿರುವುದು ಎಂದು ಹೇಳಿದೆ. ಎಷ್ಟು? Next verse. 23ನೇ ಶ್ಲೋಕ. ಸೃಷ್ಟಿಯಾದ ಕಾಲದಿಂದ ಓಂ ತತ್ ಸತ್ ತತ್ ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಭಾವಾರ್ಥ: ತಪಸ್ಸು, ಯಜ್ಞ, ಜ್ಞಾನ ಮತ್ತು ಆಹಾರಗಳನ್ನು ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳ 3 ವರ್ಗಗಳಾಗಿ ವಿಭಾಗಿಸಲಾಗಿದೆ ಎಂದು ಆಗಲೇ ವಿವರಿಸಲಾಗಿದೆ. ಆದರೆ ಮೊದಲನೆಯ ವರ್ಗವಾಗಲಿ, ಎರಡನೆಯ ವರ್ಗವಾಗಲಿ ಅಥವಾ ಮೂರನೆಯ ವರ್ಗವಾಗಲಿ ಅವೆಲ್ಲ ಐಹಿಕ ಪ್ರಕೃತಿಯ ಸೋಂಕಿನಿಂದ ಬದ್ಧವಾಗಿದೆ. ಓಂ ತತ್ ಸತ್ ದೇಹೋತ್ತಮ ಪರಮಪುರುಷ ಶಾಶ್ವತ ಆಗಿರುವ ಪರಮ ಪ್ರಭುವನ್ನು ಉದ್ದೇಶಿಸಿ ಅವನ್ನು ಬಳಸಿದಾಗ ಅವು ಆಧ್ಯಾತ್ಮಿಕ ಉನ್ನತಿಯ ಸಾಧನಗಳಾಗುತ್ತವೆ. ಧರ್ಮ ಗ್ರಂಥಗಳ ಆದೇಶಗಳಲ್ಲಿ ಇಂತಹ ಗುರಿಯನ್ನು ಸೂಚಿಸಿದೆ. ಓಂ ತತ್ ಸತ್ ಈ 3 ಪದಗಳ ವಿಶೇಷವಾಗಿ ದೇಹೋತ್ತಮ ಪರಮ ಪುರುಷನಾದ ಪರಮ ಸತ್ಯವನ್ನು ಸೂಚಿಸುತ್ತವೆ. ಓಂ ಎನ್ನುವ ಪದವು ಎಲ್ಲಾ ವೇದ ಸೂತ್ರಗಳಲ್ಲಿಯೂ ಕಾಣುತ್ತದೆ. ಧರ್ಮ ಗ್ರಂಥಗಳ ನಿಯಮಗಳನ್ನು ಅನುಸರಿಸದೆ ಕರ್ಮ ಮಾಡುವವನು ಪರಮ ಸತ್ಯವನ್ನು ಪಡೆಯಲಾರ. ಅವನಿಗೆ ಅಲ್ಪ ಕಾಲದ ಒಂದಿಷ್ಟು ಫಲ ದೊರೆಯುತ್ತದೆ, ಆದರೆ ಬಾಳಿನ ಕಟ್ಟುಕಡೆಯ ಗುರಿ ಲಭ್ಯವಾಗುವುದಿಲ್ಲ. ಆದರೆ ನಿರ್ಣಯವೆಂದರೆ ದಾನ, ಯಜ್ಞ ಮತ್ತು ತಪಸ್ಸುಗಳನ್ನು ಸಾತ್ವಿಕವಾಗಿ ಮಾಡಬೇಕು. ರಾಜಸವಾಗಿ ಮತ್ತು ತಾಮಸವಾಗಿ ಮಾಡಿದಾಗ ನಿಶ್ಚಯವಾಗಿಯೂ ಅವುಗಳ ಗುಣಮಟ್ಟವು ಕ್ಷೀಣಿಸುತ್ತದೆ. ಓಂ ತತ್ ಸತ್ 3 ಪದಗಳನ್ನು ಪರಮ ಪ್ರಭುವಿನ ಪಾವನ ನಾಮವಾದ ಓಂ ತದ್ ವಿಷ್ಣು ಎನ್ನುವುದರೊಂದಿಗೆ ಉಚ್ಚರಿಸುತ್ತಾರೆ. ವೇದದ ಒಂದು ಸೂತ್ರವನ್ನು ಪರಮ ಪ್ರಭುವಿನ ಪಾವನ ನಾಮವನ್ನು ಹೇಳಿದಾಗಲೆಲ್ಲೋ ಓಂ ಅನ್ನು ಸೇರಿಸುತ್ತಾರೆ. ಇದು ವೇದ ಸಾಹಿತ್ಯದ ಸೂಚನೆ. ಈ 3 ಪದಗಳನ್ನು ವೇದದ ಸ್ತೋತ್ರಗಳಿಂದ ತೆಗೆದುಕೊಂಡಿದೆ. ಓಂ ಇತಿ ಏತದ್ ಬ್ರಾಹ್ಮಣೋದಿಷ್ಟಂ ನಾಮ ಋಗ್ವೇದ ಎನ್ನುವುದು ಮೊದಲನೆಯ ಗುರಿಯನ್ನು ಸೂಚಿಸುತ್ತದೆ. ತತ್ವಂ ಆಸಿ ಚಾಂದೋಗ್ಯ ಉಪನಿಷತ್ 6-8-7 ಎನ್ನುವುದನ್ನು ಎರಡನೆಯ ಗುರಿಯನ್ನು ಸೂಚಿಸುತ್ತದೆ. ಸದ್ ಏವ ಸೌಮ್ಯ ಚಾಂದೋಗ್ಯ ಉಪನಿಷತ್ 6-2-1 ಎನ್ನುವುದನ್ನು ಮೂರನೆಯ ಗುರಿಯನ್ನು ಸೂಚಿಸುತ್ತದೆ. ಇವನ್ನು ಸೇರಿಸಿದಾಗ ಓಂ ತತ್ ಸತ್ ಆಗುತ್ತದೆ. ಹಿಂದೆ ಮೊದಲನೆಯದಾಗಿ ಸೃಷ್ಟಿಯಾದ ಜೀವಿ ಬ್ರಹ್ಮನು ಯಜ್ಞಗಳನ್ನು ಮಾಡಿದಾಗ ಈ 3 ಶಬ್ದಗಳಿಂದ ಅವನ ದೇಹೋತ್ತಮ ಪರಮ ಪುರುಷನನ್ನು ನಿರ್ದೇಶಿಸಿದನು. ಆದುದರಿಂದ ಗುರು ಶಿಷ್ಯ ಪರಂಪರೆಯಲ್ಲಿ ಇದೇ ತತ್ವವನ್ನು ಯಾವಾಗಲೂ ಅನುಸರಿಸಿದೆ. ಆದುದರಿಂದ ಈ ಸ್ತೋತ್ರಕ್ಕೆ ಬಹು ಮಹತ್ವವಿದೆ. ಈ ಕಾರಣಕ್ಕಾಗಿ ಯಾವ ಕರ್ಮವನ್ನೇ ಆಗಲಿ ಓಂ ತತ್ ಸತ್ ಗಾಗಿ ಎಂದರೆ ದೇಹೋತ್ತಮ ಪರಮ ಪುರುಷನಿಗಾಗಿ ಮಾಡುವುದು ಯೋಗ್ಯ ಎಂದು ಭಗವದ್ಗೀತೆಯು ಸೂಚಿಸುತ್ತದೆ. ಈ 3 ಪದಗಳೊಡನೆ ಮನುಷ್ಯನು ತಪಸ್ಸು, ದಾನ ಮತ್ತು ಯಜ್ಞಗಳನ್ನು ಮಾಡಿದಾಗ ಅವನು
ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುತ್ತಿದ್ದಾನೆ. ಕೃಷ್ಣ ಪ್ರಜ್ಞೆಯು ಆಧ್ಯಾತ್ಮಿಕ ಕರ್ಮಗಳ ವೈಜ್ಞಾನಿಕ ನಿರ್ವಹಣೆ. ಅದು ಮನುಷ್ಯನು ಮರಳಿ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಸಾಧ್ಯ ಮಾಡುತ್ತದೆ. ಇಂತಹ ಆಧ್ಯಾತ್ಮಿಕ ರೀತಿಯಲ್ಲಿ ಕರ್ಮವನ್ನು ಮಾಡಿದರೆ ಶಕ್ತಿಯು ನಷ್ಟವಾಗುವುದಿಲ್ಲ. ಎಷ್ಟು? What number you read? 23 bro. Read all the way up to 28. Okay. ಆದುದರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳ ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಭಾವಾರ್ಥ: ಓಂ ತದ್ ವಿಷ್ಣು ಪರಮ ಪದಂ. ಋಗ್ವೇದ 1.22.20. ವಿಷ್ಣುವಿನ ಪಾದ ಪದ್ಮಗಳು ಪರಮ ಭಕ್ತಿಯ ವೇದಿಕೆ. ಎಲ್ಲವನ್ನೂ ದೇಹೋತ್ತಮ ಪರಮ ಪುರುಷನ ಪರವಾಗಿ ಮಾಡುವುದರಿಂದ ಎಲ್ಲಾ ಕರ್ಮಗಳು ಪರಿಪೂರ್ಣವಾಗುವುದು ಖಂಡಿತ. 17ನೇ ಅಧ್ಯಾಯ 25ನೇ ಶ್ಲೋಕ. ಮನುಷ್ಯನು ಯಾವ ಫಲಾಕ್ಷೇಪ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ಭಾವಾರ್ಥ: ಆಧ್ಯಾತ್ಮಿಕ ಸ್ಥಾನಕ್ಕೆ ಏರಲು ಬಯಸುವ ಮನುಷ್ಯನು ಯಾವುದೇ ಐಹಿಕ ಲಾಭಕ್ಕಾಗಿ ಕರ್ಮ ಮಾಡಬಾರದು. ಆಧ್ಯಾತ್ಮಿಕ ರಾಜ್ಯವಾದ ಭಗವದ್ಧಾಮಕ್ಕೆ ಹಿಂದಿರುಗುವ ಕಟ್ಟ ಕಡೆಯ ಲಾಭಕ್ಕಾಗಿ ಕರ್ಮಗಳನ್ನು ಮಾಡಬೇಕು. ಶ್ಲೋಕ 26-27. ಅನುವಾದ: ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವ ಆತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಭಾವಾರ್ಥ: ಪ್ರಶಂಸೆ ಕರ್ಮಣಿ ಅಥವಾ ವಿಧಿಸಿದ ಕರ್ತವ್ಯಗಳು ಎನ್ನುವ ಮಾತು ವೇದ ಸಾಹಿತ್ಯದಲ್ಲಿ ಶುದ್ಧಿಯ ವಿಧಾನಗಳಾಗಿ ಹೇಳಿರುವ ಹಲವಾರು ಕರ್ಮಗಳನ್ನು ಸೂಚಿಸುತ್ತದೆ. ಈ ಸಂಸ್ಕಾರಗಳು ಗರ್ಭಧಾರಣೆಯ ಸಮಯದಿಂದ ಮನುಷ್ಯನ ಜೀವನದ ಕೊನೆಯವರೆಗೂ ನಡೆಸಬೇಕಾದವು. ಜೀವಿಯ ಕಟ್ಟಕಡೆಯ ಮುಕ್ತಿಗಾಗಿ ಇಂತಹ ಸಂಸ್ಕಾರಗಳನ್ನು ಆಚರಿಸಲಾಗುವುದು. ಇಂತಹ ಎಲ್ಲಾ ಕರ್ಮಗಳಲ್ಲಿ ಓಂ ತತ್ ಸತ್ ಎನ್ನುವ ಮಾತುಗಳನ್ನು ಉಚ್ಚರಿಸಬೇಕೆಂದು ಸೂಚಿಸುತ್ತದೆ. ಸದ್ಭಾವೆ ಮತ್ತು ಸಾಧುಭಾವೆ ಎನ್ನುವ ಮಾತುಗಳ ಆಧ್ಯಾತ್ಮಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದಕ್ಕೆ ಸತ್ವ ಎಂದು ಹೆಸರು. ಕೃಷ್ಣ ಪ್ರಜ್ಞೆಯ ಕರ್ಮಗಳ ಸಂಪೂರ್ಣ ಅರಿವು ಇರುವವನಿಗೆ ಸಾಧು ಎಂದು ಹೆಸರು. ಆಧ್ಯಾತ್ಮಿಕ ವಸ್ತುವು ಭಕ್ತರ ಸಹವಾಸದಲ್ಲಿ ಸೃಷ್ಟಿವಾಗುತ್ತದೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. 3:25-25. ಅಲ್ಲಿ ಬಳಸಿರುವ ಮಾತುಗಳು ಸತಂ ಪ್ರಶ್ನಾತ್. ಸತ್ಯಾಂಗವಿಲ್ಲದೆ ಮನುಷ್ಯನು ದಿವ್ಯ ಜ್ಞಾನವನ್ನು ಪಡೆಯಲಾರ. ಮನುಷ್ಯನಿಗೆ ದೀಕ್ಷೆ ಕೊಡುವಾಗ ಅಥವಾ ಉಪವೀತನವನ್ನು ಧಾರಣೆ ಮಾಡಿಸುವಾಗ ಓಂ ತತ್ ಸತ್ ಎನ್ನುವ ಪದಗಳನ್ನು ಉಚ್ಚರಿಸಲಾಗುತ್ತದೆ. ಹೀಗೆಯೇ ಎಲ್ಲಾ ಯಜ್ಞಗಳ ಆಚರಣೆಯ ಗುರಿಯು ಪರಮ ಪ್ರಭು ಅಥವಾ ಓಂ ತತ್ ಸತ್ ಎನ್ನುವ ಶಬ್ದದ ಅರ್ಥವೆಂದರೆ ಪರಮ ಪ್ರಭುವನ್ನು ಪ್ರತಿನಿಧಿಸುವ ಯಾವುದಕ್ಕಾದರೂ ಸೇವೆ ಸಲ್ಲಿಸುವುದು. ಇದರಲ್ಲಿ ಭಗವಂತನ ದೇವಸ್ಥಾನದಲ್ಲಿ ಅಡಿಗೆ ಮಾಡುವುದು, ಸಹಾಯ ಮಾಡುವುದು ಅಥವಾ ಪ್ರಭುವಿನ ಮಹಿಮೆಯನ್ನು ಪ್ರಸಾರ ಮಾಡುವ ಬೇರೆ ಯಾವುದೇ ಕೆಲಸ ಮಾಡುವುದು ಸೇರಿರುತ್ತದೆ. ಹೀಗೆ ಓಂ ತತ್ ಸತ್ ಎನ್ನುವ ಪರಮ ಪದಗಳನ್ನು ಎಲ್ಲಾ ಕರ್ಮಗಳನ್ನು ಪರಿಪೂರ್ಣಗೊಳಿಸಿ ಎಲ್ಲವನ್ನೂ ಪೂರ್ಣ ಮಾಡಲು ಅನೇಕ ರೀತಿಗಳಲ್ಲಿ ಬಳಸಲಾಗುತ್ತದೆ. ಶ್ಲೋಕ 28. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ. ಅದನ್ನೇ ಅಸತ್ ಎಂದು ಕರೆಯುತ್ತಾರೆ. ಯಜ್ಞವಾಗಲಿ, ದಾನವಾಗಲಿ, ತಪಸ್ಸಾಗಲಿ ಈ ಆಧ್ಯಾತ್ಮಿಕ ಗುರಿ ಇಲ್ಲದೆ ಏನನ್ನು ಮಾಡಿದರೂ ಅದು ನಿರರ್ಥಕ. ಆದುದರಿಂದ ಅಂತಹ ಕರ್ಮಗಳು ಅಸಹ್ಯಕರವಾದವು ಎಂದು ಈ ಶ್ಲೋಕದಲ್ಲಿ ಹೇಳಿದೆ. ಎಲ್ಲವನ್ನೂ ಕೃಷ್ಣ ಪ್ರಜ್ಞೆಯಲ್ಲಿ ಪರಮ ಪ್ರಭುವಿಗಾಗಿ ಮಾಡಬೇಕು. ಇಂತಹ ಶ್ರದ್ಧೆ ಮತ್ತು ಯೋಗ್ಯವಾದ ಮಾರ್ಗದರ್ಶನ ಇಲ್ಲದೆ ಹೋದರೆ ಫಲ ದೊರೆಯುವುದೇ ಇಲ್ಲ. ಎಲ್ಲಾ ವೇದ ಸಾಹಿತ್ಯದಲ್ಲಿಯೂ ಪರಮ ಪ್ರಭುವಿನಲ್ಲಿ ಶ್ರದ್ಧೆಯನ್ನು ಇಟ್ಟಿರಬೇಕೆಂದು ಹೇಳಿದೆ. ಎಲ್ಲಾ ವೈದಿಕ ಆದೇಶಗಳನ್ನು ಅನುಸರಿಸುವಾಗಲೂ ಕಡೆಯ ಗುರಿಯು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು. ಈ ತತ್ವವನ್ನು ಅನುಸರಿಸದೆ
ಯಾರಿಗೂ ಜಯವು ದೊರೆಯುವುದಿಲ್ಲ. ಆದುದರಿಂದ ಅತ್ಯುತ್ತಮ ಮಾರ್ಗ ಎಂದರೆ ಪ್ರಾರಂಭದಿಂದಲೂ ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು. ಸಕಲ ಕಾರ್ಯಗಳಲ್ಲಿ ಯಶಸ್ವಿ ಗಳಿಸಲು ಇದೇ ಮಾರ್ಗವಾಗಿದೆ. ಬದ್ಧ ಸ್ಥಿತಿಯಲ್ಲಿ ಜನರು ದೇವತೆಗಳು, ಪ್ರೇತಗಳು ಮತ್ತು ಕುಬೇರನಂತಹ ಯಕ್ಷರ ಪೂಜೆಗೆ ಆಕರ್ಷಿತರಾಗುತ್ತಾರೆ. ಸತ್ವಗುಣವು ರಾಜಸ ಮತ್ತು ತಾಮಸ ಗುಣಗಳಿಗಿಂತ ಉತ್ತಮವಾದದ್ದು. ಆದರೆ ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು ಐಹಿಕ ಪ್ರಕೃತಿಯ ಮೂರು ಗುಣಗಳಿಗೂ ಅತೀತನಾಗುತ್ತಾನೆ. ಕ್ರಮವಾಗಿ ಮೇಲೇರುವ ಪ್ರಕ್ರಿಯೆಯೊಂದು ಇದ್ದರೂ ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಅದೇ ಅತ್ಯುತ್ತಮ ಮಾರ್ಗ. ಈ ಅಧ್ಯಯನದಲ್ಲಿ ಅದನ್ನೇ ಮಾಡಬೇಕೆಂದು ಹೇಳಿದೆ. ಈ ರೀತಿಯಲ್ಲಿ ಯಶಸ್ವಿಯಾಗಲು ಮನುಷ್ಯನು ಯೋಗ್ಯವಾದ ಗುರುವನ್ನು ಪಡೆದುಕೊಳ್ಳಬೇಕು ಮತ್ತು ಅವನ ಮಾರ್ಗದರ್ಶನದಲ್ಲಿ ಶಿಕ್ಷಣವನ್ನು ಪಡೆಯಬೇಕು. ಹಾಗೂ ಮನುಷ್ಯನಿಗೆ ಪರಮ ಪ್ರಭುವಿನಲ್ಲಿ ಶ್ರದ್ಧೆಯು ಬೆಳೆಯುತ್ತದೆ. ಆ ಶ್ರದ್ಧೆಯು ಕಾಲಕ್ರಮೇಣ ಪರಿಪಕ್ವವಾದಾಗ ಅದನ್ನು ದೇವರಲ್ಲಿ ಪ್ರೇಮ ಎಂದು ಕರೆಯುತ್ತಾರೆ. ಜೀವಿಗಳ ಪರಮ ಗುರಿ ಈ ಪ್ರೇಮವೇ. ಆದುದರಿಂದ ಮನುಷ್ಯನು ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಬೇಕು. 17ನೇ ಅಧ್ಯಾಯದ ಸಂದೇಶ ಇದೆ. ಇಲ್ಲಿಗೆ ಶ್ರೀಮದ್ ಭಾಗವತ ಶ್ರದ್ಧೆಯ ಪ್ರಭೇದಗಳು ಎಂಬ 17ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಎಸ್ ಪ್ರಭು. Very good. Finish on. Yes, bro. So you see, charity must be given to purify ourselves, you know. ಸೊ ಇಲ್ಲಿ ನೋಡಿ ದಾನವನ್ನ ಮಾಡಬೇಕು. ಸೊ ದಾನ ಮಾಡಿದ್ರೆ ಸೊ ನಾವು ಶುದ್ಧರಾಗ್ತೀವಿ. So this is very important because at the time of death, this is what will carry us, you know, our punya, our karma. ಸೊ ಆದ್ದರಿಂದ ಸೊ ನಮಗೆ ಸಾವು ಬರೋಕ್ಕಿಂತ ಮುಂಚೆ ಅಂದ್ರೆ ಸಾಯ್ತಿರುವಾಗ ಮುಂದಿನ ಜನ್ಮದಲ್ಲಿ ಸೊ ನಮ್ಮನ್ನ ಇದನ್ನೇ ಕಾಪಾಡುತ್ತೆ. ನಾವು ಮಾಡಿದ ಪುಣ್ಯನೇ ನಮ್ಮ ಮುಂದಿನ ಜನ್ಮದಲ್ಲಿ ನಮ್ಮನ್ನು ಕಾಪಾಡುತ್ತೆ. Can you go to 11:26:33? So when we pass away, we carry with us, you know, the word here, you see, just as religion is the wealth of those who are passing away from this world. So all that thing that we do for our religious purification, you got the words? ಹರೇ ಕೃಷ್ಣ. ಯಾರು ಅನ್ಮ್ಯೂಟ್ ಮಾಡ್ಬಿಟ್ಟು ಓದ್ತೀರಾ? ಹರೇ ಕೃಷ್ಣ, ಯಾರು ಓದಿ. ಆಹಾರವು ಎಲ್ಲ ಜೀವಿಗಳ ಜೀವನದಂತೆ ದುಃಖದಲ್ಲಿರುವವನಿಗೆ ನಾನು ಅಂತಿಮ ಆಶ್ರಯವಾಗಿರುವಂತೆಯೇ ಮತ್ತು ಈ ಪ್ರಪಂಚದಿಂದ ದೂರ ಹೋಗುತ್ತಿರುವವರಿಗೆ ಧರ್ಮವು ಸಂಪತ್ತಾಗಿರುವಂತೆ ಬೀಳುವ ಭಯವಿರುವ ವ್ಯಕ್ತಿಗಳಿಗೆ ನನ್ನ ಭಕ್ತರ ಏಕೈಕ ಆಶ್ರಯವಾಗಿದೆ. ಜೀವನದ ಶೋಷಣೀಯ ಸ್ಥಿತಿಗೆ. Finish, Prabhu. You can see here the wealth of those passing away this world is the charity that you do, no? So the charity is what you carry with you when you die, you know. ಆದ್ದರಿಂದ ಇಲ್ಲಿ ನೋಡಿ, ನಾವು ಮಾಡಿದ ದಾನ ಧರ್ಮವೇ ನಾವು ಮುಂದಿನ ಜನ್ಮದಲ್ಲಿ ನಮ್ಮನ್ನು ಕಾಪಾಡುತ್ತೆ. The punya, no? Punya karyam, they say, no? ಅದರಿಂದ ಅದೇ ಪುಣ್ಯ ಕಾರ್ಯ ಅಂತ ಹೇಳ್ತೀವಲ್ಲ. ಸೊ ಪುಣ್ಯ, ನಾವೇನ್ ಪುಣ್ಯ ಮಾಡಿರ್ತೀವೋ ಅದೇ ನಮ್ಮ ಮುಂದಿನ ಜನ್ಮದಲ್ಲಿ ನಮಗೆ ಅದ್ರ ಜೊತೆ ನಮಗೆ ಬರುತ್ತೆ. So charity is very important in one person's life, no? ಸೊ ಆದ್ದರಿಂದ ದಾನ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ.
If we don't do charity in this life, then next life, what's going to become of us? ಸೊ ನಾವು ದಾನ ಮಾಡ್ಲಿಲ್ಲ ಅಂದ್ರೆ ಈ ಒಂದು ಜನ್ಮದಲ್ಲಿ, ಸೊ ಮುಂದಿನ ಜನ್ಮದಲ್ಲಿ ಏನಾಗುತ್ತೋ ಸೊ ನಮಗೆ ಗೊತ್ತಾಗುವುದಿಲ್ಲ. So charity must be given to the right kind of person, and the right person is the Brahminical order. ಸೊ ಈ ದಾನ ಅನ್ನೋದು ಸೊ ಉತ್ತಮವಾದಂತ ವ್ಯಕ್ತಿಗೆ ಕೊಡ್ಬೇಕು. ಅಂತ ವ್ಯಕ್ತಿಗಳು ಯಾರಂದ್ರೆ ಸೊ ಬ್ರಾಹ್ಮಣರು. Can you go to 2:3:17? Sure. 2:3:17. Bhagavatam. Yes, bro. Can you read? ಸೂರ್ಯನು ಉದಯಿಸುತ್ತಾ ಮತ್ತು ಅಸ್ತಮಿಸುತ್ತಾ ಸರ್ವ ಮಂಗಳನ ದೇವೋತ್ತಮ ಪುರುಷನ ವಿಷಯದ ಚರ್ಚೆಯಲ್ಲಿ ಕಾಲವನ್ನು ವಿನಿಯೋಗಿಸುವವನನ್ನು ಬಿಟ್ಟು ಉಳಿದ ಎಲ್ಲರ ಆಯುಷ್ಯವನ್ನು ಕುಗ್ಗಿಸುತ್ತಾನೆ. ಭಾವಾರ್ಥ, ಈ ಪದ್ಯವು ಭಕ್ತಿ ಸೇವೆಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಪರಮ ಪ್ರಭುವಿನೊಂದಿಗಿನ ಕಳೆದು ಹೋದ ಸಂಬಂಧವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಮಾನವ ಜನ್ಮವನ್ನು ಉಪಯೋಗಿಸುವ ಅಗತ್ಯವನ್ನು ಪರೋಕ್ಷವಾಗಿ ದೃಢಪಡಿಸುತ್ತದೆ. ಕಾಲದ ಅಲೆಗಳು ಯಾರಿಗಾಗಿಯೂ ಕಾಯುವುದಿಲ್ಲ. ಆದ್ದರಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಿಂದ ಸೂಚಿತವಾದ ಅಂತಹ ಕಾಲವನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸರಿಯಾಗಿ ಬಳಸದಿದ್ದರೆ ಅದು ಅನ್ಯಥಾ ವ್ಯಯವಾಗುತ್ತದೆ. ಜೀವಿತಾವಧಿಯ ಒಂದು ಕ್ಷಣ ನಷ್ಟವಾದರೆ ಆ ನಷ್ಟವನ್ನು ಎಷ್ಟು ಚಿನ್ನ ತುಂಬಿಯೂ ಭರ್ತಿ ಮಾಡಲು ಸಾಧ್ಯವಿಲ್ಲ. ತನ್ನ ಆಧ್ಯಾತ್ಮ ಸ್ವರೂಪವನ್ನು ಮತ್ತು ತನ್ನ ಸುಖದ ಶಾಶ್ವತ ನೆಲೆಯನ್ನು ಕಂಡುಕೊಳ್ಳಲು ಜೀವಿಗೆ ಮಾನವ ಜನ್ಮವನ್ನು ನೀಡಲಾಗುತ್ತದೆ ಎಷ್ಟೇ. ಜೀವಿಯು ವಿಶೇಷವಾಗಿ ಮಾನವನು ಸುಖವನ್ನು ಅರಸುತ್ತಿರುತ್ತಾನೆ, ಏಕೆಂದರೆ ಸುಖವು ಜೀವಿಯ ಸಹಜ ಸ್ಥಿತಿ. ಆದರೆ ಅವನು ಸುಖವನ್ನು ಭೌತಿಕ ವಾತಾವರಣದಲ್ಲಿ ಅರಸುವುದು ವ್ಯರ್ಥವಾದದ್ದು. ಜೀವಿಯು ಮೂಲಭೂತವಾಗಿ ಪೂರ್ಣದ ಒಂದು ಆಧ್ಯಾತ್ಮಿಕ ಕಿಡಿ ಮತ್ತು ಅವನ ಸುಖ ಇರುವುದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿಯೇ. ಭಗವಂತನು ಪೂರ್ಣನು ಸಮಗ್ರ ಚೇತನನು ಆಗಿದ್ದಾನೆ. ಅವನು ನಾಮ ರೂಪ ಗುಣ ಲೀಲೆಗಳು ಪರಿವಾರ ಮತ್ತು ವ್ಯಕ್ತಿತ್ವ ಎಲ್ಲವೂ ಅವನಿಂದ ಸೇವೆಯ ಅವನಿಂದ ಅಭಿನ್ನವಾದದ್ದು. ವ್ಯಕ್ತಿಯು ಭಗವಂತನ ಮೇಲೆ ಹೇಳಿದ ಯಾವುದಾದರೊಂದು ಶಕ್ತಿಯೊಂದಿಗೆ ಭಕ್ತಿ ಸೇವೆಯ ಯೋಗ್ಯ ಮಾರ್ಗದ ಮೂಲಕ ಒಮ್ಮೆ ಸಂಪರ್ಕ ಬೆಳೆಸಿದರೆ ಸಾಕು. ಆ ಕೂಡಲೇ ಪರಿಪೂರ್ಣತೆಯ ದ್ವಾರವು ತೆರೆದಂತೆ. ಭಗವದ್ಗೀತೆಯಲ್ಲಿ 2:40 ಭಗವಂತನು ಅಂತಹ ಸಂಪರ್ಕವನ್ನು ಹೀಗೆ ವಿವರಿಸಿದ್ದಾನೆ: ಭಕ್ತಿ ಸೇವೆಯಲ್ಲಿ ಕೈಗೊಂಡ ಪ್ರಯತ್ನಗಳಿಗೆ ಎಂದಿಗೂ ಭಂಗ ಬರುವುದಿಲ್ಲ ಅಥವಾ ಅದು ವಿಫಲವೂ ಅಲ್ಲ. ಅಂತಹ ಸಾಧನಾ ಕಾರ್ಯಗಳ ಸಣ್ಣ ಆರಂಭವು ವ್ಯಕ್ತಿಯನ್ನು ಭಯದ ಮಹಾಸಾಗರದಿಂದ ಉದ್ಧರಿಸಲು ಸಾಕು. ಬಹುಶಕ್ತಿಯುತ. ಸ್ಕ್ರೋಲ್ ಅಪ್ ಪ್ರಭು. ಬಹುಶಕ್ತಿಯುತ ಔಷಧವನ್ನು ನಾಡಿಗಳ ಮೂಲಕ ಚುಚ್ಚಿದಾಗ ಅದು ಕೂಡಲೇ ಇಡೀ ಶರೀರದಲ್ಲಿ ಕಾರ್ಯ ಮಾಡುವಂತೆ ಭಗವಂತನ ಆಧ್ಯಾತ್ಮಿಕ ವಿಷಯಗಳು ಶುದ್ಧ ಭಗವತ್ ಭಕ್ತನ ಶ್ರೋತೇಂದ್ರಿಯದ ಮೂಲಕ ಒಳಹರಿದಾಗ ಚೆನ್ನಾಗಿ ಕೆಲಸ ಮಾಡುತ್ತದೆ. ದಿವ್ಯ ಸಂದೇಶಗಳ ಶ್ರವಣ ಸಾಕ್ಷಾತ್ಕಾರವು ಪೂರ್ಣ ಸಾಕ್ಷಾತ್ಕಾರವನ್ನು ಸೂಚಿಸುತ್ತದೆ. ಇದು ಮೊರದ ಒಂದು ಭಾಗದ ಫಲವಂತಿಕೆಯು ಅದರ ಇತರ ಎಲ್ಲ ಭಾಗಗಳ
ಫಲವಂತಿಕೆಯನ್ನು ಸೂಚಿಸುವಂತೆ ಶುಕ ಮುನಿಗಳಂತ ಶುದ್ಧ ಭಕ್ತರ ಸಂಘದಲ್ಲಿ ಕ್ಷಣ ಮಾತ್ರದಲ್ಲಿ ದೊರೆಯುವ ಈ ಸಾಕ್ಷಾತ್ಕಾರವು ಒಬ್ಬನ ಇಡೀ ಜೀವನವನ್ನು ಶಾಶ್ವತವಾಗಿ ರೂಪಿಸುತ್ತದೆ. ಶುದ್ಧ ಭಕ್ತನು ಹೀಗೆ ಸತತವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿ ತನ್ನ ಅಸ್ತಿತ್ವವನ್ನು ಶುದ್ಧಗೊಳಿಸುವುದರಿಂದ ಅವನ ಜೀವಿತಾವಧಿಯನ್ನು ಸೂರ್ಯನು ಹರಣ ಮಾಡುವುದಿಲ್ಲ. ಮೃತ್ಯು ದೇವನಿದ್ದರೂ ನಿತ್ಯ ಜೀವಿಯ ಪ್ರಾಪಂಚಿಕ ಸಂಸರ್ಗದ ಚಿಹ್ನೆ ಭೌತಿಕ ಸಂಸರ್ಗದಿಂದಲೇ ನಿತ್ಯ ಜೀವಿಯು ಜನ್ಮ ಮೃತ್ಯು ಮುಪ್ಪು ಮತ್ತು ವ್ಯಾಧಿಗಳಿಗೆ ತುತ್ತಾಗುತ್ತಾನೆ. ಶೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಉಲ್ಲೇಖಿಸಿದಂತೆ ದಾನ ಮುಂತಾದ ಲೌಕಿಕ ಪುಣ್ಯ ಕಾರ್ಯಗಳು ಸ್ಮೃತಿ ಶಾಸ್ತ್ರಗಳಲ್ಲಿ ವಿಹಿತವಾಗಿವೆ. ಯೋಗ್ಯನಿಗೆ ಕೊಟ್ಟ ದ್ರವ್ಯ ದಾನವು ಮುಂದಿನ ಜನ್ಮಕ್ಕೆ ಖಚಿತವಾದ ಬ್ಯಾಂಕಿನ ಠೇವಣಿ ಇದ್ದಂತೆ. ಅಂತಹ ದಾನವನ್ನು ಬ್ರಾಹ್ಮಣನಿಗೆ ನೀಡಬೇಕೆಂದು ವಿಧಿಸಲಾಗಿದೆ. ಅಬ್ರಾಹ್ಮಣನಿಗೆ, ಬ್ರಾಹ್ಮಣನ ಅರ್ಹತೆ ಇಲ್ಲದವನಿಗೆ ದ್ರವ್ಯ ದಾನ ಮಾಡಿದರೆ ಅದೇ ಪ್ರಮಾಣದಲ್ಲಿ ಮುಂದಿನ ಜನ್ಮದಲ್ಲಿ ಅದನ್ನು ಪಡೆಯಲಾಗುತ್ತದೆ. ಅಲ್ಪ ವಿದ್ಯೆಯುಳ್ಳ ಬ್ರಾಹ್ಮಣಿಗೆ ದಾನ ಮಾಡಿದರೂ ದ್ರವ್ಯವು ದ್ವಿಗುಣಿತವಾಗಿ ವಾಪಸ್ಸು ಬರುತ್ತದೆ. ವಿದ್ಯಾವಂತನು ಮತ್ತು ಸಕಲ ಅರ್ಹತೆಯುಳ್ಳವನು ಆದ ಬ್ರಾಹ್ಮಣನಿಗೆ ದಾನವನ್ನು ಕೊಟ್ಟರೆ ಅದನ್ನು 100 ಪಟ್ಟು 1000 ಪಟ್ಟು ಹೆಚ್ಚಾಗಿ ಹಿಂತಿರುಗಿ ಬರುತ್ತದೆ. ವೇದ ಪಾರಂಗತನಿಗೆ ವೇದ ಮಾರ್ಗವನ್ನು ಯಥಾವತ್ತಾಗಿ ಅರಿತವನಿಗೆ ದಾನ ಮಾಡಿದರೆ ಅದು ಅಪರಿಮಿತವಾಗಿ ಮರಳಿ ಬರುತ್ತದೆ. ವೇದ ಜ್ಞಾನದ ಅಂತಿಮೋದ್ದೇಶವು ಭಗವದ್ಗೀತೆಯಲ್ಲಿ ಹೇಳಿದಂತೆ ವೇದೈಶ್ಚ ಸರ್ವೈರಹಮೇವ ವೇದ್ಯಾಃ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಸಾಕ್ಷಾತ್ಕಾರ. ಎಷ್ಟೇ ಪ್ರಮಾಣದಲ್ಲಾಗಲಿ ಕೊಟ್ಟ ದಾನವು ಮರಳುವುದೆಂಬ ಭರವಸೆ ಇದೆ. ಹಾಗೆಯೇ ಭಗವಂತನ ದಿವ್ಯ ಸಂದೇಶಗಳ ಶ್ರವಣ ಕೀರ್ತನಗಳಿಂದ ಶುದ್ಧ ಭಕ್ತನೊಬ್ಬನ ಸಹವಾಸದಲ್ಲಿ ಕಳೆದ ಕ್ಷಣವು ಮೂಲ ನೆಲೆಗೆ ಹಿಂದಿರುಗುವ ಮತ್ತು ಪ್ರಭು ಮತ್ತು ದೇವೋತ್ತಮನೊಂದಿಗೆ ಸೇರುವ ಶಾಶ್ವತ ಜೀವನದ ಪರಿಪೂರ್ಣ ಆಶ್ವಾಸನೆಯಾಗಿದೆ. ಮದ್ಧಾಮ ಗತ್ವಾ ಪುನರ್ಜನ್ಮ ನ ವಿದ್ಯತೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಭಗವಂತನ ಭಕ್ತನಿಗೆ ಶಾಶ್ವತ ಜೀವನವು ಖಚಿತವಾದದ್ದು. ಇಂತಹ ಖಚಿತವಾದ ಶಾಶ್ವತ ಜೀವನಕ್ಕೆ ಭಕ್ತನ ಈ ಜನ್ಮದಲ್ಲಿಯ ಮುಪ್ಪು ಮತ್ತು ರೋಗಗಳು ಪ್ರೋತ್ಸಾಹದಾಯಕವಾಗಿರುತ್ತದೆ. ದಿನೇಶ್ ಪ್ರಭು, ಹರೇ ಕೃಷ್ಣ. Very good. So you can see in that place there, you see that money which is given to a Brahmin who has no qualification, you get back. Same non-Brahmin, you get same amount you give in next life, right? Can you read that part again? ಅಂತಹ ದಾನವನ್ನು ಬ್ರಾಹ್ಮಣನಿಗೆ ಅಬ್ರಾಹ್ಮಣನಿಗೆ ದ್ರವ್ಯ ದಾನ ಮಾಡಿದ್ದರೆ ಅದೇ ಪ್ರಮಾಣದಲ್ಲಿ ಮುಂದಿನ ಜನ್ಮದಲ್ಲಿ ಅದನ್ನು ಹಿಂಪಡೆಯಲಾಗುತ್ತದೆ. ಅಲ್ಪ ವಿದ್ಯೆಯುಳ್ಳ ಬ್ರಾಹ್ಮಣನಿಗೆ ದಾನ ಮಾಡಿದರೂ ದ್ರವ್ಯವು ದ್ವಿಗುಣಿತವಾಗಿ ವಾಪಸ್ಸು ಬರುತ್ತದೆ. ವಿದ್ಯಾವಂತನು ಮತ್ತು ಸಕಲ ಅರ್ಹತೆಯುಳ್ಳವನು ಆದ ಬ್ರಾಹ್ಮಣನಿಗೆ ದಾನವನ್ನು ಕೊಟ್ಟರೆ ಅದು 100 ಪಟ್ಟು 1000 ಪಟ್ಟು ಹೆಚ್ಚಾಗಿ ಹಿಂತಿರುಗಿ ಬರುತ್ತದೆ. ವೇದ ಪಾರಂಗತನಿಗೆ ವೇದ ಮಾರ್ಗವನ್ನು ಯಥಾವತ್ತಾಗಿ ಅರಿತವನಿಗೆ ದಾನ ಮಾಡಿದ್ದಲ್ಲಿ ಅದು ಅಪರಿಮಿತವಾಗಿ ಮರಳಿ ಬರುತ್ತದೆ. ವೇದ ಜ್ಞಾನದ ಅಂತಿಮೋದ್ದೇಶವು ಭಗವದ್ಗೀತೆಯಲ್ಲಿ ಹೇಳಿರುವಂತೆ. ದಿನೇಶ್ ಪ್ರಭು. So you see, if you give to a non-Brahmana, money is returned next life in the same proportion, it says, correct? Yeah, correct. ನೋಡಿ, ಯಾರು ಬ್ರಾಹ್ಮಣರಲ್ಲೋ ಅಂತವರಿಗೆ ಈ ಒಂದು ದಾನ ಮಾಡಿದ್ರೆ ಸೊ ಮುಂದಿನ ಜನ್ಮದಲ್ಲಿ ನಾವೆಷ್ಟು ದಾನ ಮಾಡಿರ್ತೀವೋ ಅಷ್ಟೇ ನಮ್ಗೆ ಸಿಗುತ್ತೆ. ಇವಾಗ ಸಪೋಸ್ 100 ರೂಪಾಯಿ ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾವು ವುಡ್ ಬಂದ್ರೆ ಮತ್ತೆ 100 ರೂಪಾಯಿ ನಮಗೆ ಯಾವ್ದೋ ಒಂದು ಮುಖಾಂತರ ಬರುತ್ತೆ ನಮಗೆ. If it's given to a half-educated Brahmana, then the money is returned double. ಅಲ್ಪ ವಿದ್ಯೆ ಉಳ್ಳ ಅಂದ್ರೆ ಸ್ವಲ್ಪ ಏನೋ ತಿಳ್ಕೊಂಡಿರ್ತಾರಲ್ಲ, ಇಲ್ಲಿ ವೇದಗಳನ್ನ ತಿಳ್ಕೊಂಡಿರ್ತಾರಲ್ಲ,
ಸೊ ಅಂಥವ್ರಿಗೆ ನೀವೇನನ್ನ ದಾನ ಮಾಡಿದ್ರೆ, ಅಲ್ಪ ವಿದ್ಯೆಯುಳ್ಳ ಬ್ರಾಹ್ಮಣನಿಗೆ ದಾನ ಮಾಡಿದ್ರೆ, ಸೊ ಅದು ದ್ವಿಗುಣ, ಅಂದ್ರೆ ಇವಾಗ ಡಬಲ್ ಆಗಿ ಬರುತ್ತೆ. ನಾವು 100 ರೂಪಾಯಿ ಕೊಟ್ರೆ ಮುಂದಿನ ಜನ್ಮದಲ್ಲಿ ಸೊ 200 ರೂಪಾಯಿ ಆಗಿ ಬರುತ್ತದೆ. ಎಸ್ ಪ್ರಭು. And then if it's given to a half educated Brahmana, it come back double. Done ಪ್ರಭು, done. And then if the money is given in charity to a learner and qualified Brahmana, the money is returned hundreds and thousands of times. ಸೊ ಇಲ್ಲಿ ನೋಡಿ, ವಿದ್ಯಾವಂತನು ಮತ್ತು ಸಕಲ ಅರ್ಹತೆ ಉಳ್ಳವನು ಆದ ಬ್ರಾಹ್ಮಣಿಗೆ ಧನವನ್ನು ಕೊಟ್ಟರೆ, ಅಂದ್ರೆ ದಾನ ಮಾಡಿದ್ರೆ, ಅದು 100 ಪಟ್ಟು ಮತ್ತೆ 1000 ಪಟ್ಟಾಗಿ ಹೆಚ್ಚಾಗಿ ನಮಗೆ ಬರುತ್ತೆ ಮುಂದಿನ ಜನ್ಮದಲ್ಲಿ. Correct. And if it's given yeah. to a, if it's given to a person who is a Veda Paraga, one who has actually realized the path of Vedas, it is written unlimited multiplication. ಅದೇ ದಾನವನ್ನ ಸೊ ವೇದ ಪಾರಂಗತನಿಗೆ, ಅಂದ್ರೆ ವೇದಗಳ ಮಾರ್ಗವನ್ನು ಯಥಾವತ್ತಾಗಿ ಅರಿತವನಿಗೆ, ಅಂದ್ರೆ ವೇದಗಳಲ್ಲಿ ಏನ್ ಹೇಳಿದರೋ ಸೊ ಅದರ ಮಾರ್ಗವನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಅಂತ ಒಂದು ಮಾರ್ಗವನ್ನ ಅನುಸರಿಸಿರುವಂತ ವ್ಯಕ್ತಿಗೆ ನಾವು ದಾನ ಮಾಡಿದಲ್ಲಿ ಅದು ಅಪರಿಮಿತವಾಗಿ ಮರಳಿ ಬರುತ್ತದೆ. Oh, that means devotees, right? Yeah, no, particularly like somebody like Prabhupada, no? A realized soul, no? You understand? So ಅದಕ್ಕೋಸ್ಕರ when you give to ಆತ್ಮ our ಸಾಕ್ಷಾತ್ಕಾರ, society, if you give to our society, that means you're giving to Prabhupada, no? ಸೊ ಆತ್ಮ ಸಾಕ್ಷಾತ್ಕಾರವಾದಂತ ಒಂದು ವ್ಯಕ್ತಿಗೆ, ಅಂದ್ರೆ ಇವಾಗ ನೋಡಿ, ನಾವಿವಾಗ ಶ್ರೀಲ ಪ್ರಭುಪಾದರನ್ನ ಫಾಲೋ ಮಾಡ್ತೀವಿ, ಅಂದ್ರೆ ಅವರು ಆತ್ಮ ಸಾಕ್ಷಾತ್ಕಾರವಾದಂತ ವ್ಯಕ್ತಿಗಳು. ಸೊ ಅಂತವರ ಒಂದು ಸಂಘಟನೆಗೆ ನಾವು ದಾನ ಮಾಡಿದ್ರೆ ಸೊ ನಮಗೆ ಅಪರಿಮಿತವಾಗಿ ನಮಗೆ ಒಳ್ಳೆಯದಾಗುತ್ತೆ. So you see the different gradations how to give money, you know, right? ಸೊ ಆದ್ದರಿಂದ ನೋಡಿ, ಧನವನ್ನ ಯಾವ ರೀತಿಯಲ್ಲಿ ನಾವು ಹಂಚಬೇಕು, ಅಂದ್ರೆ ಯಾವ ರೀತಿಯಲ್ಲಿ ದಾನ ಮಾಡ್ಬೇಕಂತೇಳಿ ಸೊ ಇಲ್ಲಿ ಹೇಳಲಾಗಿದೆ. So the giving to Brahmana, why? Because Brahmana is very dear to Krishna. Because the Vaishnavas are more dearer. So that's why we give to them. That's why Krishna says in the Bhagavad Gita 9:27, no? ಸೊ ಆದ್ದರಿಂದ ನೋಡಿ, ಈ ವೈಷ್ಣವರು ಮತ್ತೆ ಬ್ರಾಹ್ಮಣರು ಸೊ ಕೃಷ್ಣರಿಗೆ ಅತ್ಯಂತ ಸನ್ನಿಹಿತರು. Yes. Can read that? ಹರೇ ಕೃಷ್ಣ. ಬೇರೆ ಯಾರು ಓದ್ತೀರಾ? ಅನ್ಮ್ಯೂಟ್ ಮಾಡಿ ಓದಿ. ಓದಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಭಾವಾರ್ಥ. ಹೀಗೆ ಯಾವುದೇ ಸನ್ನಿವೇಶದಲ್ಲಿಯೂ ಕೃಷ್ಣನನ್ನು ಮರೆಯದಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ. ಪ್ರತಿಯೊಬ್ಬನು ತನ್ನ ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗೆ ಇರಿಸಿಕೊಳ್ಳಲು ಕೆಲಸ ಮಾಡಬೇಕಾಗುತ್ತದೆ. ಇಲ್ಲಿ ಕೃಷ್ಣನು ಮನುಷ್ಯನು ತನಗಾಗಿ ಅಥವಾ ಕೃಷ್ಣನಿಗಾಗಿ ಕೆಲಸ ಮಾಡಬೇಕು ಎಂದು ಹೇಳುತ್ತಾನೆ. ಪ್ರತಿಯೊಬ್ಬರೂ ಜೀವಿಸಲು ಏನನ್ನಾದರೂ ತಿನ್ನಲೇಬೇಕು. ಆದುದರಿಂದ ಅವನು ಪ್ರಸಾದವನ್ನು ಸ್ವೀಕರಿಸಬೇಕು. ನಾಗರಿಕನಾದ ಪ್ರತಿಯೊಬ್ಬ ಮನುಷ್ಯನು ಯಾವುದಾದರೂ ಧಾರ್ಮಿಕ ವಿಧಿಗಳನ್ನು ಮಾಡಲೇಬೇಕು.
ಆದುದರಿಂದ ಕೃಷ್ಣನು ಅದನ್ನು ನನಗಾಗಿ ಮಾಡು ಎಂದು ಹೇಳುತ್ತಾನೆ. ಇದಕ್ಕೆ ಅರ್ಚನೆ ಎಂದು ಹೆಸರು. ಪ್ರತಿಯೊಬ್ಬನಿಗೂ ಏನನ್ನಾದರೂ ದಾನ ಮಾಡುವ ಪ್ರವೃತ್ತಿ ಇರುತ್ತದೆ. ಕೃಷ್ಣನು ಅದನ್ನು ನನಗೆ ಕೊಡು ಎಂದು ಹೇಳುತ್ತಾನೆ. ಶೇಖರವಾದ ಎಲ್ಲಾ ನಿವ್ವಳ ಹಣವನ್ನು ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಮುನ್ನಡೆಸಲು ಉಪಯೋಗಿಸಬೇಕೆಂದು ಇದರ ಅರ್ಥ. ಈಗಿನ ಕಾಲದಲ್ಲಿ ಜನರಿಗೆ ಧ್ಯಾನದ ಪ್ರಕ್ರಿಯೆಯಲ್ಲಿ ಬಹಳ ಒಲವು. ಈ ಯುಗದಲ್ಲಿ ಇದು ಕಾರ್ಯಸಾಧ್ಯವಲ್ಲ. ಆದರೆ ಹರೇ ಕೃಷ್ಣ ಮಂತ್ರವನ್ನು ತನ್ನ ಜಪಮಣಿಯೊಂದಿಗೆ ಜಪ ಮಾಡುತ್ತಾ ದಿನದ 24 ಗಂಟೆಗಳು ಕೃಷ್ಣದಾನದಲ್ಲಿ ಯಾರಾದರೂ ಕಳೆಯುವುದಾದರೆ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಸಮರ್ಥವಾಗಿ ತೋರಿಸಿದಂತೆ ಆತನೇ ಖಂಡಿತವಾಗಿಯೂ ಅತ್ಯಂತ ಶ್ರೇಷ್ಠ ಧ್ಯಾನಿ ಮತ್ತು ಅತ್ಯಂತ ಶ್ರೇಷ್ಠ ಯೋಗಿ. ಧನ್ ಪ್ರಭು. Very good. So you can see that giving to Krishna, Krishna say, whatever you do, all this dhan and all, should give it to me. So giving to Krishna means giving through his devotees, no? Huh? ಸೊ ಇಲ್ಲಿ ನೋಡಿ, ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ, ಸೊ ನೀವ್ ಏನೇ ಕೆಲಸ ಮಾಡಿದ್ರು, ಇಲ್ಲಾಂದ್ರೆ ಏನೇ ದಾನ ಮಾಡಿದ್ರು, ಸೊ ಇಲ್ಲಾಂದ್ರೆ ಏನೇ ತಿಂದ್ರು, ಅದನ್ನು ನನಗೆ ಮೊದಲು ಕೊಟ್ಬಿಟ್ಟು ಎಲ್ಲ ಮಾಡಿ ಅಂತ ಹೇಳ್ತಾರೆ. ಸೊ ಕೃಷ್ಣರಿಗೆ ಕೊಡುವುದು ಅಂತ ಹೇಳಿದ್ರೆ, ಸೊ ಅವರ ಭಕ್ತರ ಮುಖಾಂತರ ಸೊ ಕೃಷ್ಣರಿಗೆ ಕೊಡ್ಬೇಕು ನೀವು. Can you go to 5:5:21-22? Got it? Yes, bro. Yes, bro. Can read? 5:5:21-22 can read? Yes, bro. 5:5:21-22. ಮಾತಾಜಿ ಕಂಟಿನ್ಯೂ ಮಾಡ್ತೀರಾ? ವ್ಯಕ್ತವಾದ 2 ಶಕ್ತಿಗಳಲ್ಲಿ ಚೇತನ ಮತ್ತು ಜಡ ಪದಾರ್ಥ. ಚೇತನವುಳ್ಳ ಜೀವಿಗಳು, ಶಾಖಗಳು, ತೃಣ, ವೃಕ್ಷ ಮತ್ತು ಸಸ್ಯಗಳು ಜಡ ಪದಾರ್ಥಕ್ಕಿಂತ ಕಲ್ಲು, ಮಣ್ಣು ಇತ್ಯಾದಿ ಉತ್ತಮವಾದವು. ಚಲಿಸದ ಈ ಸಸ್ಯ ಮತ್ತು ಶಾಖಗಳಿಗಿಂತ ಚಲಿಸುವ ಜಂತುಗಳು ಮತ್ತು ಸರ್ಪಗಳು ಉತ್ತಮ. ಜಂತು ಸರ್ಪಗಳಿಗಿಂತ ಬುದ್ಧಿ ಬೆಳವಣಿಗೆಯುಳ್ಳ ಪ್ರಾಣಿಗಳು ಉತ್ತಮ. ಪ್ರಾಣಿಗಳಿಗಿಂತ ಮಾನವರು ಉತ್ತಮರು ಮತ್ತು ಮಾನವರಿಗಿಂತ ಭೂತ ಪ್ರೇತಗಳು ಉತ್ತಮ, ಏಕೆಂದರೆ ಅವಕ್ಕೆ ಭೌತಿಕ ದೇಹವಿರುವುದಿಲ್ಲ. ಭೂತಗಳಿಗೂ ಉತ್ತಮರು ಗಂಧರ್ವರು, ಗಂಧರ್ವರಿಗಿಂತ ಸಿದ್ಧರು, ಸಿದ್ಧರಿಗಿಂತ ಕಿನ್ನರರು ಮತ್ತು ಕಿನ್ನರರಿಗಿಂತ ಅಸುರರು ಉತ್ತಮರು. ಭಾವಾರ್ಥ. 5:5:21-22 right? Yeah. ಕರೆಕ್ಟ್. Read on. ಅನುವಾದ ಕಂಟಿನ್ಯೂ ಮಾಡುವಂತಿದೆ. ಇದೆ ಅನುವಾದ. ದೇವತೆಗಳು ಅಸುರರಿಗಿಂತ ಉತ್ತಮರು ಮತ್ತು ಅವರಲ್ಲಿ ಸ್ವರ್ಗಾಧಿಪತಿ ಇಂದ್ರನು ಉತ್ತಮನು. ಇಂದ್ರನಿಗಿಂತ ಉತ್ತಮರು ದಕ್ಷರಾಜನಂತಹ ಬ್ರಹ್ಮನ ಔರಸ ಪುತ್ರರು ಮತ್ತು ಬ್ರಹ್ಮನ ಪುತ್ರರಲ್ಲಿ ಶಿವನು ಉತ್ತಮೋತ್ತಮನು. ಶಿವನು ಬ್ರಹ್ಮನ ಪುತ್ರನಾದ್ದರಿಂದ ಬ್ರಹ್ಮನು ಅವನಿಗಿಂತ ಶ್ರೇಷ್ಠನೆಂದು ಪರಿಗಣಿತರು. ಆದರೆ ಆ ಬ್ರಹ್ಮನು ಕೂಡ ದೇವೋತ್ತಮ ಪರಮ ಪುರುಷನಾದ ನನಗೆ ಅಧೀನನು. ನಾನು ಬ್ರಾಹ್ಮಣರ ಪರನಾದುದರಿಂದ ಬ್ರಾಹ್ಮಣರು ಸರ್ವಶ್ರೇಷ್ಠರು. ಭಾವಾರ್ಥ. ಈ ಶ್ಲೋಕದಲ್ಲಿ ಪರಮ ಪ್ರಭುವಿಗಿಂತ ಬ್ರಾಹ್ಮಣರಿಗೆ ಉನ್ನತ ಸ್ಥಾನವನ್ನು ನೀಡಲಾಗಿದೆ. ಸರ್ಕಾರವು ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ನಡೆಯಬೇಕೆಂದು ಇದರ ಭಾವ. ಋಷಭದೇವನು
ತನ್ನ ಹಿರಿಯ ಮಗನಾದ ಭರತನನ್ನು ಭೂಮಂಡಲದ ಚಕ್ರವರ್ತಿಯಾಗಬೇಕೆಂದು ಅಪ್ಪಣೆ ಮಾಡಿದ್ದರೂ ಸಹ ಲೋಕವನ್ನು ಚೊಕ್ಕವಾಗಿ ನಡೆಸಿಕೊಂಡು ಹೋಗಲು ಅವನು ಬ್ರಾಹ್ಮಣರ ಉಪದೇಶವನ್ನು ಅನುಸರಿಸಬೇಕು. ಭಗವಂತನು ಬ್ರಹ್ಮಣ್ಯ ದೇವನೆಂದು ಆರಾಧಿಸಲ್ಪಡುತ್ತಾನೆ. ಭಗವಂತನಿಗೆ ಭಕ್ತರು ಅಥವಾ ಬ್ರಾಹ್ಮಣರೆಂದರೆ ಬಹುಪ್ರೀತಿ. ಇದು ಜಾತಿಯಿಂದ ಬ್ರಾಹ್ಮಣರೆನಿಸಿಕೊಳ್ಳುವವರನ್ನು ಸೂಚಿಸುವುದಿಲ್ಲ, ಅರ್ಹತೆ ಇರುವ ಬ್ರಾಹ್ಮಣರನ್ನು ಸೂಚಿಸುತ್ತದೆ. ಬ್ರಾಹ್ಮಣನು ಶ್ಲೋಕ 24ರಲ್ಲಿ ಹೇಳಿದಂತೆ ಶಮ, ದಮ, ಸತ್ಯ ಮತ್ತು ತಿತಿಕ್ಷಾ ಮುಂತಾದ 8 ಗುಣಗಳಿಂದ ವಿಶಿಷ್ಟನಾಗಿರಬೇಕು. ಬ್ರಾಹ್ಮಣರನ್ನು ಸದಾ ಪೂಜಿಸಬೇಕು. ಅವರ ಮಾರ್ಗದರ್ಶನದಲ್ಲಿ ರಾಜನು ತನ್ನ ಕರ್ತವ್ಯವನ್ನು ನೆರವೇರಿಸಬೇಕಲ್ಲದೆ ಪ್ರಜೆಗಳನ್ನು ಆಳಬೇಕು. ದುರ್ದೈವದಿಂದ ಈ ಕಲಿಯುಗದಲ್ಲಿ ಅಧಿಕಾರಿಯು ಹೆಚ್ಚು ಬುದ್ಧಿಯುಳ್ಳ ಜನರಿಂದ ಆಯ್ಕೆಯಾಗುವುದಿಲ್ಲ, ಜೊತೆಗೆ ಯೋಗ್ಯ ಬ್ರಾಹ್ಮಣರಿಂದ ಮಾರ್ಗದರ್ಶನ ಪಡೆಯುವುದಿಲ್ಲ. ಇದರ ಪರಿಣಾಮವಾಗಿ ಗೊಂದಲ ಉಂಟಾಗುತ್ತದೆ. ಜನಸ್ತೋಮವು ಕೃಷ್ಣ ಪ್ರಜ್ಞೆಯಲ್ಲಿ ಶಿಕ್ಷಣವನ್ನು ಪಡೆಯಬೇಕು. ಇದರಿಂದಾಗಿ ದೇವರು ಪ್ರಜಾಪ್ರಭುತ್ವದ ಪ್ರಕ್ರಿಯೆಗನುಸಾರವಾಗಿ ಸರ್ಕಾರದ ಮುಖ್ಯಸ್ಥನಾಗಲು ಭರತ ಮಹಾರಾಜನಂತಹ ಶ್ರೇಷ್ಠ ಭಕ್ತನನ್ನು ಆಯ್ಕೆ ಮಾಡಬಲ್ಲರು. ರಾಜ್ಯದ ಪ್ರಮುಖನು ಅರ್ಹ ಬ್ರಾಹ್ಮಣರನ್ನು ಪುರೋವರ್ತಿಗಳನ್ನಾಗಿ ಮಾಡಿಕೊಂಡಲ್ಲಿ ಪ್ರಕ್ರಿಯೆಯೊಂದು ಪರಿಪೂರ್ಣವಾಗಿರುತ್ತದೆ. ಈ ಶ್ಲೋಕದಲ್ಲಿ ವಿಕಾಸ ಪ್ರಕ್ರಿಯೆಯ ಪರೋಕ್ಷ ಪ್ರಸ್ತಾವವಿದೆ. ಈ ಶ್ಲೋಕದಲ್ಲಿ ಭೂತೇಷು ವಿರುದ್ಧಿ ಎಂದು ಹೇಳಿರುವುದರಿಂದ ಜೀವವು ಜಡದಿಂದ ವಿಕಾಸಗೊಳ್ಳುತ್ತದೆ ಎಂಬ ಆಧುನಿಕ ತತ್ವವು ಕೆಲಮಟ್ಟಿಗೆ ಸಮರ್ಥಿತವಾಗುತ್ತದೆ. ಎಂದರೆ ಜಡ ಪದಾರ್ಥಗಳಿಗಿಂತ ಉತ್ತಮವಾದ ಶಾಖಗಳಿಂದ, ತೃಣದಿಂದ, ಸಸ್ಯಗಳಿಂದ ಮತ್ತು ವೃಕ್ಷಗಳಿಂದ ಜೀವಿಗಳು ವಿಕಾಸಗೊಳ್ಳುತ್ತವೆ. ಅರ್ಥಾತ್ ಜಡಕ್ಕೂ ಕೂಡ ಶಾಖಗಳ ರೂಪದಲ್ಲಿ ಜೀವಿಗಳನ್ನು ವ್ಯಕ್ತಗೊಳಿಸುವ ಶಕ್ತಿ ಇದೆ ಎಂದು ಹೇಳಿದಂತಾಯಿತು. ಈ ಅರ್ಥದಲ್ಲಿ ಜೀವವು ಜಡದಿಂದ ಹೊರಹೊಮ್ಮುವುದಾದರೆ ಜಡವೂ ಕೂಡ ಜೀವದಿಂದ ಹೊರಬರುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವಂತೆ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ನಾನು ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚಗಳಿಗೆ ಮೂಲನು, ಪ್ರತಿಯೊಂದು ನನ್ನಿಂದ ಉದ್ಭವಿಸುತ್ತದೆ. ಭೌತಿಕ ಮತ್ತು ಆಧ್ಯಾತ್ಮಿಕ ಎಂದು 2 ಶಕ್ತಿಗಳಿವೆ ಮತ್ತು ಎರಡೂ ಕೂಡ ಮೂಲತಃ ಕೃಷ್ಣನಿಂದ ಬರುವವು. ಕೃಷ್ಣನು ಪರಮಪುರುಷ. ಭೌತಿಕ ಜಗತ್ತಿನಲ್ಲಿ ಚೇತನ ಶಕ್ತಿಯನ್ನು ಜಡದಿಂದ ಉತ್ಪನ್ನವಾದುದೆಂದು ಹೇಳಬಹುದಾದರೂ ಮೂಲದಲ್ಲಿ ಜಡವು ಪರಮಚೇತನಿಂದ ಸೃಷ್ಟಿಯಾಗುತ್ತದೆಂದು ಒಪ್ಪಬೇಕಾದೀತು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಂ. ಇದರ ತಾತ್ಪರ್ಯ ಭೌತಿಕ ಹಾಗೂ ಆಧ್ಯಾತ್ಮಿಕವಾದ ಎಲ್ಲವೂ ಪರಮ ಪುರುಷನಿಂದ ಹುಟ್ಟುತ್ತವೆ. ವಿಕಾಸದ ದೃಷ್ಟಿಯಿಂದ ಜೀವಿಯು ಬ್ರಾಹ್ಮಣ ಹಂತವನ್ನು ತಲುಪಿದಾಗ ಪರಿಪೂರ್ಣತೆಯು ಸಿದ್ಧಿಸುತ್ತದೆ. ಬ್ರಾಹ್ಮಣನು ಪರಬ್ರಹ್ಮದ ಆರಾಧಕನು ಮತ್ತು ಪರಬ್ರಹ್ಮನು ಬ್ರಾಹ್ಮಣನ ಆರಾಧಕನು ಎಂದರೆ ಭಕ್ತನು ಭಗವದ್ದೀನ ಮತ್ತು ಭಗವಂತನಿಗೆ ತನ್ನ ಭಕ್ತನ ತುಷ್ಟಿಯನ್ನು ಕಾಣುವ ಪ್ರವಣತೆ ಇರುತ್ತದೆ. ಬ್ರಾಹ್ಮಣನನ್ನು ದ್ವಿಜದೇವ ಎಂದು ಕರೆಯುವುದಾದರೆ ಭಗವಂತನನ್ನು ದ್ವಿಜದೇವದೇವನೆಂದು ಕರೆಯಲಾಗಿದೆ. ಅವನು ಬ್ರಾಹ್ಮಣರ ಪ್ರಭು. ಚೈತನ್ಯ ಚರಿತಾಮೃತದಲ್ಲಿಯೂ ಕೂಡ ಮಧ್ಯ ಅಧ್ಯಾಯ 19 ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ. ಅದರಲ್ಲಿ ಚಲ ಮತ್ತು ಅಚಲಗಳೆಂಬ 2 ಬಗೆಯ ಜೀವಿಗಳಿದ್ದಾರೆಂದು ಹೇಳಿದೆ. ಚಲಜೀವಿಗಳಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಜಲಚರಗಳು, ಮಾನವರು ಇತ್ಯಾದಿಗಳುಂಟು. ಇವುಗಳಲ್ಲಿ ಮಾನವರು ಶ್ರೇಷ್ಠರೆಂಬುದಾಗಿ ತಿಳಿಯಲಾಗಿದೆ, ಆದರೆ ಅವರು ಬಹಳ ವಿರಳ. ಈ ಅಲ್ಪಸಂಖ್ಯೆಯ ಮಾನವರಲ್ಲಿ ಮ್ಲೇಚ್ಛರು, ಪುಳಿಂದರು, ಬೌದ್ಧರು ಮತ್ತು ಶಬರರು ಮುಂತಾಗಿ ಕೆಳವರ್ಗದ ಮಾನವರು ಅನೇಕರಿದ್ದಾರೆ. ವೈದಿಕ ತತ್ವಗಳನ್ನು ಅಂಗೀಕರಿಸುವಷ್ಟು ಉನ್ನತಗಳಿಸಿದ ಮಾನವನು ಉತ್ತಮನು. ಹಾಗೆ ವರ್ಣಾಶ್ರಮವೆಂದು ಸಾಮಾನ್ಯವಾಗಿ ತಿಳಿಯಲಾಗುವ ವೈದಿಕ ತತ್ವಗಳನ್ನು ಈಗ ಹಿಂದೂ ಪದ್ಧತಿ ಎಂದು ತಿಳಿಯಲ್ಪಡುವ ಅಂಗೀಕರಿಸುವುದರಲ್ಲಿ ಕೆಲವರು ಮಾತ್ರ ನಿಜವಾಗಿ ಅನುಸರಿಸುತ್ತಾರೆ. ಅನುಸರಿಸುವಂತಹವರಲ್ಲಿ ಬಹುಮಂದಿ ಉನ್ನತ ಸ್ಥಾನಕ್ಕೇರಲು ಕಾಮ್ಯ ಕರ್ಮಗಳನ್ನು ಅಥವಾ ಪುಣ್ಯ ಕರ್ಮಗಳನ್ನು ಮಾಡುತ್ತಾರೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತಿಥಿ ಸಿದ್ಧಯೇ. ಕಾಮ್ಯ ಕರ್ಮಾಸಕ್ತರಾದ ಅನೇಕರಲ್ಲಿ ಒಬ್ಬನು ಜ್ಞಾನಿಯಾಗಿರಬಹುದು. ಜ್ಞಾನಿಯು ದಾರ್ಶನಿಕ ಪ್ರವೃತ್ತಿಯುಳ್ಳವನಾಗಿ ಕರ್ಮಿಗಳಿಗಿಂತ
ಉತ್ತಮನಾಗಿರುತ್ತಾನೆ. ಯತತಾಮಪಿ ಸ್ಥಿತಾನಾಂ ಕಶಿನ್ ಮಾಂ ವೇತಿ ತತ್ವತಃ. ಅನೇಕ ಜ್ಞಾನಿಗಳಲ್ಲಿ ಓರ್ವನು ಭೌತಿಕ ಬಂಧನದಿಂದ ಮುಕ್ತನಾಗಬಹುದು ಮತ್ತು ಅನೇಕ ಲಕ್ಷೋಪಲಕ್ಷ ಮುಕ್ತರಾದ ವಿಜ್ಞಾನಿಗಳಲ್ಲಿ ಒಬ್ಬನು ಕೃಷ್ಣ ಭಕ್ತನಾಗಬಹುದು. ಡನ್ ಪ್ರಭು. Very good. So you can see how the Brahminical order is very dear to the Lord. ಸೊ ಹರೇ ಕೃಷ್ಣ. ನೋಡಿ, Yes. ಆದ್ದರಿಂದ ಸೊ ಈ ಒಂದು ಬ್ರಾಹ್ಮಣರು ಮತ್ತೆ ವೈಶ್ಯರು ಎಷ್ಟು ಕೃಷ್ಣರಿಗೆ ಅವ್ರಿಗೆ ಎಷ್ಟು ಪ್ರಿಯರಾದವರು ಅಂತೇಳಿ ಇಲ್ಲಿ ಬಹಳ ವಿವರಣೆಯಾಗಿ ಹೇಳಲಾಗಿದೆ ಇಲ್ಲಿ ನೋಡಿ. And higher than the Brahman, of course, is Vaishnava, devotee of Krishna. ಸೊ ಇಲ್ಲಿ ನೋಡಿ, ದಾನವನ್ನ ಬ್ರಾಹ್ಮಣರಿಗೆ ಕೊಡ್ಬೇಕಂತ ಹೇಳಿದ್ದಾರೆ. ಸೊ ಬಟ್ ಕೃಷ್ಣ ಅವ್ರು ಹೇಳ್ತಾರೆ ಬ್ರಾಹ್ಮಣರಿಗಿಂತ ವೈಷ್ಣವರು ಕೃಷ್ಣರಿಗಿನ್ನ ಬಹಳ ಸನ್ನಿಹಿತರು, ಅಂದ್ರೆ ಬಹಳ ಅವ್ರಿಗೆ ಇಷ್ಟವಾದವರು. How they are very dear. The next verse. What verse is that you reading? 23. 23. Yeah. Yeah, Hare Krishna. Okay, read the 23. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಇವಾಗ ಜಸ್ಟ್ ಗೊತ್ತಲ್ಲ ಪ್ರಭುಜಿ, ಮಾನವರಿಗಿಂತ ಭೂತಗಳಿಗಿಂತ ಆತ್ಮ ಅದಾದ್ಮೇಲೆ ಇದಂತ ಹೇಳಿದಲ್ಲ. ಸೊ ಅದ್ ಹೆಂಗಾಗುತ್ತೆ? ಮಾನವರದು ಅತಿ ಶ್ರೇಷ್ಠ ಕಂಪೇರ್ ಟು ದ ಪ್ರೇತಾತ್ಮಗಳು, ಭೂತಗಳು. ಆ ಲಿಂಕ್ ನಂಗೆ ಗೊತ್ತಾಗ್ತಾ ಇಲ್ಲ. What's she reading? Where she reading? No, just now we read 5, 21, 22. So it is there mentioned that so the ghosts are the higher than the human beings, but she's because they don't have a body. Because they don't have a body. But at the same time they don't do good deeds also, no Prabhuji? There are also some who do good deeds. Not all ghosts are like a charity, or they don't do. We have bodies, the so mode we of can ignorance. do. Ghosts are in the mode of ignorance, Understand? So how they become superior Therefore than you the work human beings? because they don't have bodies, so they can see things. Understand? Like the demons, you read this now, the demons are even higher. Correct? Yeah, Prabhuji. Right now. So if demons are higher, they also don't do good deeds. They are Right. powerful. They are more powerful. But they do So all if bad they things. do bad things, then only they say demons, no Prabhuji. If they misuse their power in wrong way, then only called demons, Yeah. no Prabhuji. Correct? Understand? They want to enjoy their senses. There's a difference. Understand? Is it clear? Not so much, Prabhuji. Anyway, you try to understand their bodies, different grades, Okay? Whether they do good or bad, their grades are higher. Understand? And higher than all of them is the Brahminical order. That's the point here. Understand? Okay. You understand? Can you go to the next verse 23? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹೇಳಿ. ಪ್ರಭು, ಇದು ಈಶ್ವರ ಬ್ರಹ್ಮಪುತ್ರರ ಪ್ರಭು? ಇದು ಕೆಲವು ಭಾಗವತ ಸ್ಟೋರೀಸ್ ಅಲ್ಲಿ ಬರುತ್ತೆ, ಬ್ರಹ್ಮ ಕೃಷ್ಣನ ಮೂಗಿಂದ ಹುಟ್ಟತಾರೆ ಅಂತ.
ಯಾರು ಈಶ್ವರ ಅಂದ್ರೆ ಯಾರು ಹೇಳಿ? ಇವರು ಶಿವ ತಾನೆ? Lord ಶಿವ Shiva. ಶಿವ ಶಿವ ಲಾರ್ಡ್ ಶಿವ ತಾನೆ? ಯಾ. Prabhu Hare Krishna, here this Mataji also asking one question. As she maybe somewhere she's read that like Krishna came out from the nostrils of Brahma, but here is in the sloka is saying that so the Brahma is even under the control of Krishna, and even The Lord story Shiva she also. read is bogus. The story she read is bogus. So ಇಲ್ಲಿ ನೋಡಿ ಹರೇ ಕೃಷ್ಣ. ಸೊ ಇಲ್ಲಿ ಅಲ್ಲ ಮಾತಾಜಿ ಪ್ರಭು. ಹೇಳಿ ಹೇಳಿ. ಅಲ್ಲ, ಈಶ್ವರ ಸಾರಿ ಶಿವ ಕೃಷ್ಣನ ಮೂಗಿಂದ ಜನಿಸ್ತಾರೆ, ಬ್ರಹ್ಮ ಅವರ ಹೊಟ್ಟೆಯಿಂದ ಜನಿಸ್ತಾರೆ ಅಂತ ಓದಿದ್ದು. ಆದ್ರೆ ಇಲ್ಲಿ ಈಶ್ವರ ಅಂದ್ರೆ ಶಿವ ಬ್ರಹ್ಮಪುತ್ರ ಅಂತ ಬಂದಿದೆ, ಅದಕ್ಕೆ ಕೇಳಿದ್ದು. ಇಲ್ಲಿ ನೋಡಿ ಪ್ರಭು she again she is saying like Shiva came from the nostrils of Brahma, but Brahma came out from the the navel of ಅಲ್ಲ Vishnu. ಪ್ರಭು, ವಿಷ್ಣು ಅದೇ ವಿಷ್ಣು ಬುಗಿಂದ. ಅದೇ ಪ್ರಭು ಹೇಳಿದ್ರು ಅವಾಗ, ಅದೇ ಹೇಳಿದ್ರು ಕರೆಕ್ಟ್ ಆಗಿ ನೀವು ಓದಿದ್ರೆ ಭಾಗವತಮಲ್ಲಿ ಇದೆ. ಬ್ರಹ್ಮ ಬಂದ್ಬಿಟ್ಟು ವಿಷ್ಣುವಿನ ಒಂದು ಇದು ನೇವಲ್ ಅಂತಾರಲ್ಲ, ಸೊ ಅಲ್ಲಿಂದ ಹುಟ್ಟಿದ್ದು. ಬಟ್ ಬ್ರಹ್ಮರ ಒಂದು ಹುಬ್ಬಿಂದ ಅವರು ಶಿವ ಹುಟ್ಟಿದ್ದು. They want to know the how Shiva and the Shiva born, and also Shiva came out of the eyebrows of Brahma, where he got angry with his 4 sons. Asked them to get married, he refused. They refused, so he got very angry. From his eyebrow there, Lord Shiva came on. ಇವಾಗ ನೋಡಿ, ಇವಾಗ ಬ್ರಹ್ಮ ಗೊತ್ತಿದಾರಲ್ಲ ನಮಗೆ. ಬ್ರಹ್ಮ 4 ಕುಮಾರರು, ಸನತ್ ಕುಮಾರರು ಇದಾರಲ್ಲ, ಸೊ ಅವ್ರಿಗೆ ಮದ್ವೆ ಆಗ್ಲಿಕ್ಕೆ ಹೇಳಿದ್ರು. ಅಂದ್ರೆ ಸಂತಾನೋತ್ಪತ್ತಿ ಮಾಡ್ಲಿಕ್ಕೆ ಬ್ರಹ್ಮ ಹೇಳಿದ್ರು 4 ಕುಮಾರರಿಗೆ. ಬಟ್ ಅವರಿಗೆ ಸಂತಾನೋತ್ಪತ್ತಿ ಮಾಡಕ್ಕೆ ಇಚ್ಛೆ ಇರ್ಲಿಲ್ಲ. ಸೊ ಅವಾಗ ಬ್ರಹ್ಮರಿಗೆ ಬಹಳ ಕೋಪ ಬರುತ್ತೆ. ಕೋಪ ಬಂದಾಗ ಇವು ಹುಬ್ಬಿರುತ್ತಲ್ಲ, ಕಣ್ಣಿನ ಹುಬ್ಬಿನಿಂದ ಶಿವ ಹುಡ್ತಾರೆ. Okay, Prabhu. Yes, Prabhu. Understand? Yes, Prabhu. Okay, Prabhu. So Vishnu came out from Krishna. Understand? Hello. ವಿಷ್ಣು ಬಂದ್ಬಿಟ್ಟು ಕೃಷ್ಣರ ಒಂದು ಇದು ಎಕ್ಸ್ಪ್ಯಾನ್ಷನ್ ಅಂತೀವಲ್ಲ, ಕೃಷ್ಣರವರ ಒಂದು ಎಕ್ಸ್ಪ್ಯಾನ್ಷನ್ ಅವರು ವಿಷ್ಣು. Who is Dattatreya, Prabhu? Prabhu is asking who is the Dattatreya. Dattatreya, just like from Brahma, Shiva and Vishnu. So Dattatreya came out of Lord Brahma, I think. I think it's one of son, I think. Yeah. Just like Daksha, he came out from Lord Shiva. And Kapila came out from Lord Vishnu. You follow? The 3 sons, So Dattatreya is in the mood of passion, no? He's actually an impersonalist. ಇಲ್ಲಿ ನೋಡಿ ದತ್ತಾತ್ರೇಯ, ಸೊ ಇವ್ರು ಬ್ರಹ್ಮರ ಮಗ ಅನ್ಸುತ್ತೆ. Sons of Brahma. ಅವರ ಮಗ ಒಬ್ಬ. The Atreya Muni wanted a son from 3 of them. So Daksha came from Lord Shiva, Dattatreya from Brahma, and Kapila from Vishnu. I think that's how it works, ಇವಾಗ ನೋಡಿ, ಆತ್ರೇಯ ಮುನಿಗಳಿದಾರಲ್ಲ, ಆತ್ರೇಯ ಮುನಿಗಳು ಇವರು 7 ಸಪ್ತ ಋಷಿಗಳಲ್ಲಿ ಆತ್ರೇಯ ಮುನಿಗಳು ಒಬ್ರು. ಆ ಋಷಿಗಳಿಗೆ 3 ಮಕ್ಕಳು ಬೇಕು ಅಂತ ಕೇಳಿದಾಗ ಒಬ್ರು ಬಂದ್ಬಿಟ್ಟು ದತ್ತಾತ್ರೇಯ ಬಂದ್ಬಿಟ್ಟು ಬ್ರಹ್ಮನಿಂದ ಬರ್ತಾರೆ, ದಕ್ಷ ಬಂದ್ಬಿಟ್ಟು ಶಿವನಿಂದ ಬರ್ತಾರೆ, ಕಪಿಲ ಇದಾರಲ್ಲ, ಕಪಿಲ ಅವರು ವಿಷ್ಣುವಿಂದ ಬರ್ತಾರೆ.
Okay, Prabhu. So can you read that 23? 23 ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. 23ನೇ ಶ್ಲೋಕ ಬೇರೆ ಯಾರು ಕಂಟಿನ್ಯೂ ಮಾಡ್ತೀರಾ? ಓದ್ಲಾ ಪ್ರಭು? Read one of them. ಓದಿ ಓದಿ ಮಾಡಿ, ಜಲ್ದಿ ಓದಿ. ಪೂಜ್ಯ ಬ್ರಾಹ್ಮಣರೇ, ನನ್ನ ಮಟ್ಟಿಗೆ ಹೇಳುವುದಾದರೆ ಜಗತ್ತಿನಲ್ಲಿ ಯಾರೂ ಕೂಡ ಬ್ರಾಹ್ಮಣರಿಗೆ ಸಮಾನರಿಲ್ಲ ಅಥವಾ ಅವರಿಗಿಂತ ಉತ್ತಮರಿಲ್ಲ. ಅವರಿಗೆ ಹೋಲಿಸುವಂತಹ ಯಾರನ್ನೂ ನಾನು ಕಾಣುತ್ತಿಲ್ಲ. ಜನರು ವೈದಿಕ ಧರ್ಮಾನುಸಾರವಾಗಿ ಕರ್ಮಗಳನ್ನು ಆಚರಿಸಿ ನನ್ನ ಆಶ್ರಯವನ್ನು ಗ್ರಹಿಸಿದಾಗ ಅವರು ಶ್ರದ್ಧಾ ಪ್ರೀತಿಯಿಂದ ಬ್ರಾಹ್ಮಣ ಮುಖೇನ ನನಗೆ ನೈವೇದ್ಯವನ್ನು ಸಮರ್ಪಿಸಿದಂತೆ ಈ ರೀತಿ ನನಗೆ ಅನ್ನವು ಅರ್ಪಿತವಾದಾಗ ನಾನು ಅದನ್ನು ಪೂರ್ಣ ತೃಪ್ತಿಯಿಂದ ಭುಂಜಿಸುತ್ತೇನೆ. ನಿಜವಾಗಿ ನಾನು ಹೋಮಾಗ್ನಿಯಲ್ಲಿ ಅರ್ಪಿತವಾದ ಅನ್ನಕ್ಕಿಂತ ಈ ರೀತಿಯಲ್ಲಿ ಅರ್ಪಿತವಾದ ಅನ್ನದಿಂದ ಹೆಚ್ಚು ಸಂತುಷ್ಟನಾಗುತ್ತೇನೆ. ಭಾವಾರ್ಥ: ವೈದಿಕ ಪದ್ಧತಿಯ ಪ್ರಕಾರವಾಗಿ ಯಜ್ಞ ಸಮಾರಂಭವು ಮುಗಿದ ಬಳಿಕ ಯಜ್ಞಶೇಷವನ್ನು ಭುಂಜಿಸುವುದಕ್ಕೆ ಬ್ರಾಹ್ಮಣರನ್ನು ಆಮಂತ್ರಿಸಲಾಗುತ್ತದೆ. ಬ್ರಾಹ್ಮಣರು ಅನ್ನವನ್ನು ಸ್ವೀಕರಿಸಿದಾಗ ಅದನ್ನು ನೇರವಾಗಿ ಭಗವಂತನೇ ಸ್ವೀಕರಿಸಿದಂತೆ ಎಂಬುದಾಗಿ ತಿಳಿಯಬೇಕು. ಆದ್ದರಿಂದ ಅರ್ಹ ಬ್ರಾಹ್ಮಣರಿಗೆ ಯಾರನ್ನೂ ಹೋಲಿಸಲಾಗುವುದಿಲ್ಲ. ಬ್ರಾಹ್ಮಣ ನೆಲೆಯಲ್ಲಿ ನಿಲ್ಲುವುದು ವಿಕಾಸದ ಪರಿಪೂರ್ಣತೆ. ಬ್ರಾಹ್ಮಣ ಸಂಸ್ಕೃತಿಯನ್ನಾಶ್ರಯಿಸಿದ ಅಥವಾ ಬ್ರಾಹ್ಮಣರ ಮಾರ್ಗದರ್ಶನವಿಲ್ಲದ ಯಾವುದೇ ನಾಗರಿಕತೆಯು ಖಂಡಿತವಾಗಿಯೂ ನಿಂದನೀಯ ನಾಗರಿಕತೆಯಾಗುವುದು. ಈಗಿನ ಮಾನವ ನಾಗರಿಕತೆಯು ಇಂದ್ರಿಯ ತುಷ್ಟಿಯನ್ನಾಧರಿಸಿದೆ. ಪರಿಣಾಮವಾಗಿ ಹೆಚ್ಚು ಹೆಚ್ಚು ಜನ ಬೇರೆ ಬಗೆಯ ವಿಷಯಗಳಿಗೆ ವಶರಾಗುತ್ತಿದ್ದಾರೆ. ಯಾರೊಬ್ಬನೂ ಬ್ರಾಹ್ಮಣ ಸಂಸ್ಕೃತಿಯನ್ನು ಗೌರವಿಸುತ್ತಿಲ್ಲ. ಅಸುರಿ ನಾಗರಿಕತೆಯು ಉಗ್ರ ಕರ್ಮಗಳಲ್ಲಿ ಆಸಕ್ತವಾಗಿದೆ ಮತ್ತು ಎಂದೂ ತಣಿಯದ ಉತ್ಕಟೇಚ್ಛೆಗಳನ್ನು ತೃಪ್ತಿಪಡಿಸಲು ದೊಡ್ಡ ದೊಡ್ಡ ಕಾರ್ಖಾನೆಗಳು ನಿರ್ಮಾಣವಾಗುತ್ತಿವೆ. ಇದರಿಂದಾಗಿ ಜನರು ಸರ್ಕಾರಿ ತೆರಿಗೆಗಳಿಂದ ಬಹಳಷ್ಟು ತೊಂದರೆಗೀಡಾಗುತ್ತಾರೆ. ಜನರು ಅಧಾರ್ಮಿಕರಾಗಿ ಭಗವದ್ಗೀತೆಯಲ್ಲಿ ವಿಹಿತವಾದ ಯಜ್ಞಗಳನ್ನು ಆಚರಿಸುವುದಿಲ್ಲ. ಯಜ್ಞಾತ್ ಭವತಿ ಪರ್ಜನ್ಯಃ. ಯಜ್ಞಾನುಷ್ಠಾನದಿಂದ ಮೋಡ ಕಟ್ಟುತ್ತವೆ ಮತ್ತು ಮಳೆ ಸುರಿಯುತ್ತವೆ. ಸಾಕಷ್ಟು ಮಳೆ ಬಿದ್ದಾಗ ಸಾಕಷ್ಟು ಆಹಾರೋತ್ಪನ್ನವಾಗುತ್ತದೆ. ಬ್ರಾಹ್ಮಣರಿಂದ ಮಾರ್ಗದರ್ಶನವನ್ನು ಪಡೆದು ಸಮಾಜವು ಭಗವದ್ಗೀತೆಯ ತತ್ವಗಳನ್ನು ಅನುಸರಿಸಬೇಕು. ಆಗಲೇ ಜನರು ಸುಖಿಯಾಗಿರುತ್ತಾರೆ. ಅನ್ನಾದ್ ಭವಂತಿ ಭೂತಾನಿ. ಪ್ರಾಣಿಗಳಿಗೆ ಮತ್ತು ಮನುಷ್ಯನಿಗೆ ಸಾಕಷ್ಟು ಆಹಾರ ಸಿಕ್ಕಾಗ ಅವರು ಬಲಿಷ್ಠರಾಗುತ್ತಾರೆ. ಅವರ ಹೃದಯಗಳು ಸಮಾಧಾನದಿಂದ ಕೂಡಿರುತ್ತವೆ ಮತ್ತು ಮೆದುಳು ಶಾಂತವಾಗಿರುತ್ತವೆ. ಆ ಬಳಿಕ ಅವರು ಜೀವನದ ಅಂತಿಮ ಧ್ಯೇಯವಾಗಿರುವ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಬಹುದು. ಡನ್ ಪ್ರಭು. Can you read 24 and 25? Read just the verse. ವೇದಗಳು ನನ್ನ ನಿತ್ಯ ದಿವ್ಯವಾದ ಶಬ್ದಾವತಾರ. ಆದ್ದರಿಂದ ವೇದಗಳು ಶಬ್ದ ಬ್ರಹ್ಮ. ಈ ಜಗತ್ತಿನಲ್ಲಿ ಬ್ರಾಹ್ಮಣರು ಎಲ್ಲಾ ವೇದಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುವುದರಿಂದ ಅವರನ್ನು ಮೂರ್ತಿವೆತ್ತಿದ ವೇದಗಳೆಂದೇ ಭಾವಿಸಬೇಕು. ಬ್ರಾಹ್ಮಣರು ಪರಮ ದಿವ್ಯವಾದ ಸದ್ಗುಣದಲ್ಲಿ ನೆಲೆಸಿರುತ್ತಾರೆ. ಈ ಕಾರಣದಿಂದ ಅವರು ಮನೋನಿಗ್ರಹದಲ್ಲಿ ಅಥವಾ ಶಮ, ಇಂದ್ರಿಯ ನಿಗ್ರಹದಲ್ಲಿ ಅಥವಾ ದಮ ಹಾಗೂ ಅಂತ್ಯವಂತಿಕೆಯಲ್ಲಿ ಅಥವಾ ಸತ್ಯ ನೆಲೆಸಿರುತ್ತಾರೆ. ಮೂಲಾರ್ಥವನ್ನನುಸರಿಸಿ ವೇದಗಳನ್ನು ವರ್ಣಿಸುತ್ತಾರೆ ಮತ್ತು ಕರುಣೆಯಿಂದ ಅಥವಾ ಅನುಗ್ರಹ ವೇದಗಳ ಉದ್ದೇಶವನ್ನು ಬದ್ಧಾತ್ಮರಿಗೆ ಬೋಧಿಸುತ್ತಾರೆ. ತಪಸ್ಸನ್ನು ಮತ್ತು ತಿತಿಕ್ಷೆಯನ್ನು ಅಭ್ಯಸಿಸುತ್ತಾರೆ ಮತ್ತು ಭಗವಂತನ ಹಾಗೂ ಜೀವಿಯ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಅಥವಾ ಅನುಭವಿಸುತ್ತಾರೆ. ಇವು ಬ್ರಾಹ್ಮಣರ 8 ಗುಣಗಳು. ಆದ್ದರಿಂದ ಸಕಲ ಜೀವಿಗಳಲ್ಲಿ ಯಾರೂ ಬ್ರಾಹ್ಮಣರಿಗಿಂತ ಶ್ರೇಷ್ಠರಲ್ಲ. Can you mute him? So finish. ಭಾರತ ಮೇಡ ಇದು 25ನೇ ಅನುವಾದ ಓದಿ. ನಾನು ಪೂರ್ಣೈಶ್ವರ್ಯವನ್ನು ಕೂಡಿದವನು, ಸರ್ವಶಕ್ತನು ಮತ್ತು ಬ್ರಹ್ಮ ಹಾಗೂ ಸ್ವರ್ಗಾಧಿಪತಿ ಇಂದ್ರನಿಗಿಂತ ಉತ್ತಮನು. ಸ್ವರ್ಗದಲ್ಲಿ ಲಭ್ಯವಾಗುವ ಹಾಗೂ ಮೋಕ್ಷದಿಂದ
ಪ್ರಾಪ್ತವಾಗುವ ಸಕಲ ಸಂತೋಷವನ್ನು ನೀಡಬಲ್ಲವನು ನಾನೇ. ಆದರೂ ಬ್ರಾಹ್ಮಣರು ನನ್ನಿಂದ ವಿಷಯ ಸುಖಗಳನ್ನು ಬಯಸುವುದಿಲ್ಲ. ಅವರು ಅತ್ಯಂತ ಶುದ್ಧರು ಮತ್ತು ಯಾವ ವಸ್ತುವನ್ನು ಪಡೆಯ ಬಯಸರು. ಅವರು ಕೇವಲ ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಅಂತಹರಲ್ಲಿ ಅವರು ಬೇರೆ ಯಾರಿಂದ ಲೌಕಿಕ ಪ್ರಯೋಜನಗಳನ್ನು ಕೇಳುವ ಅಗತ್ಯವಿದೆ. ಭಾವಾರ್ಥ ಪ್ರಭು ಓದದ? ಬೇಡ ಬೇಡ. Yes, Prabhu, done. So you can explain how exalted the Brahmana. Somebody has to mute them. Who is that? Nanda Can you Kishore, mute? can you mute the people? Can you Yes, Prabhu. explain now why charity has to begin to Brahmana? Because they are dedicating their life to the service of the Lord. And they are very dear to the Lord. ಸೊ ಇಲ್ಲಿ ನೋಡಿ ಎಲ್ಲ ಈ ಒಂದು ಶ್ಲೋಕಗಳಲ್ಲಿ ಸೊ ಎಲ್ಲ ಒಂದು ವಿವರಣೆ ಆಗಿ ಸೊ ನೀವು ಅರ್ಥ ಮಾಡ್ಕೊಂಡ್ರಲ್ಲ. ಸೊ ಅದಕ್ಕೆ ಕನ್ಕ್ಲೂಷನ್ ಅಂದ್ರೆ ಒಂದು ನೀತಿ ಅಂದ್ರೆ ಅದ್ರ ಸಾರಾಂಶ ಏನಂದ್ರೆ, ಸೊ ಬ್ರಾಹ್ಮಣರು ಅಂದ್ರೆ ವೈಷ್ಣವರು ಸೊ ಕೃಷ್ಣರ ಸೇವೆಯಲ್ಲಿ ಸೊ ಅವರ ಜೀವನವನ್ನ ಮುಡುಪಾಗಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಮತ್ತೆ ಈ ಬ್ರಾಹ್ಮಣರು ಮತ್ತೆ ವೈಷ್ಣವರು ಬಹಳ ಶ್ರೇಷ್ಠ ಅಂತೇಳಿ ಪ್ರಭು ಹೇಳ್ತಾ ಇದ್ದಾರೆ. Can you go to Antilila 3:222? ಹರೇ ಕೃಷ್ಣ. ಬೇರೆ ಯಾರು ಓದ್ತೀರಾ? ಬೇರೆ ಯಾರು ಓದಂಗಿದ್ರೆ ಅನ್ಮ್ಯೂಟ್ ಮಾಡ್ಬಿಟ್ಟು ಓದಿ. ಓಕೆ ಪ್ರಭು, ನಾನು ಓದ್ತೀನಿ. ಹಾ, ಓಕೆ. ಮಾತಾಜಿ ನೀವು ಓದಿ ಮಾತಾಜಿ. ನೆಕ್ಸ್ಟ್ ರಾಜೇಶ್ವರಿ ಮಾತಾಜಿ ಓದ್ತೀರಾ? ಓದಿ ನೆಕ್ಸ್ಟ್. ಇದು ಅವ್ರು ಆದ್ಮೇಲೆ ಓದಿ. ಅಲ್ಲ, ಅವ್ರು ಓದ್ಲಿ ಪ್ರಭು, ಪ್ರಾಬ್ಲಮ್ ಇಲ್ಲ, ಅವ್ರು ಮುಗಿಸ್ಲಿ. ಅಲ್ಲ, ನೀವು ಓದಿ. ಓದಿ. ನಿಮ್ಮನ್ನು ಸತ್ಕರಿಸುವುದು ಕೋಟಿ ಬ್ರಾಹ್ಮಣರನ್ನು ಸತ್ಕರಿಸಿದಂತೆ ಅದ್ವೈತ ಆಚಾರ್ಯರು ಹೇಳಿದರು. ಆದ್ದರಿಂದ ಈ ಶ್ರಾದ್ದ ಪಾತ್ರವನ್ನು ಸ್ವೀಕರಿಸಿರಿ. ಹೀಗೆ ಅದ್ವೈತ ಆಚಾರ್ಯ ಅವರನ್ನು ತಿನ್ನುವಂತೆ ಮಾಡಿದರು. ಭಾವಾರ್ಥ ಓದದ? ಶ್ರಾದ್ದ ಎನ್ನುವುದು ನಾವು ವರ್ಷಕ್ಕೊಮ್ಮೆ ನಿರ್ದಿಷ್ಟ ದಿನಾಂಕ 1ರಂದು ನಮ್ಮ ಪಿತೃದೇವತೆಗಳಿಗೆ ಅರ್ಪಿಸುವ ಪ್ರಸಾದ. ಶ್ರಾದ್ದ ಪಾತ್ರ ಅಥವಾ ಅನ್ನ ಪಾತ್ರೆ ಪಿತೃದೇವತೆಗಳಿಗೆ ಅರ್ಪಿಸಿದ್ದನ್ನು ಸಮಾಜದ ಗಣ್ಯ ಬ್ರಾಹ್ಮಣರಿಗೆ ಅರ್ಪಿಸಲಾಗುತ್ತದೆ. ಇಂತಹ ಶ್ರಾದ್ದ ಪಾತ್ರವನ್ನು ಹೇಳ್ತಾ ಇದೆ ನೋಡಿ, ಓದಿ. ವಿಡಿಯೋ ಸ್ಟಕ್ ಆಗ್ತಾ ಇದೆ, ಬರ್ತಾ ಇಲ್ಲ. ಇದು ನಿಮ್ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಾ ಇಲ್ಲ. ನಿಮ್ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ನೋಡಿ. ದೆನ್ ಕಂಟಿನ್ಯೂ ರಾಜೇಶ್ವರಿ ಮಾತಾಜಿ ಪ್ಲೀಸ್. ಕಂಟಿನ್ಯೂ ಮಾಡಿ. ಶ್ರಾದ್ದ ಎನ್ನುವುದು ನಾವು ವರ್ಷಕ್ಕೊಮ್ಮೆ ನಿರ್ದಿಷ್ಟ ದಿನಾಂಕ 1ರಂದು ನಮ್ಮ ಪಿತೃದೇವತೆಗಳಿಗೆ ಅರ್ಪಿಸುವ ಪ್ರಸಾದ. ಶ್ರಾದ್ದ ಪಾತ್ರ ಅಥವಾ ಅನ್ನ ಪಾತ್ರೆ ಪಿತೃದೇವತೆಗಳಿಗೆ ಅರ್ಪಿಸಿದ್ದನ್ನು ಸಮಾಜ ಗಣ್ಯ ಬ್ರಾಹ್ಮಣರಿಗೆ ಅರ್ಪಿಸಲಾಗುತ್ತದೆ. ಇಂತಹ ಶ್ರಾದ್ದ ಪಾತ್ರವನ್ನು ಬೇರೆ ಯಾವುದೋ ಬ್ರಾಹ್ಮಣರಿಗೆ ಅರ್ಪಿಸುವ ಬದಲು ಅದ್ವೈತ ಆಚಾರ್ಯ ಅವರು ಇದನ್ನು ಬೇರೆಲ್ಲ ಪ್ರಮುಖ ಬ್ರಾಹ್ಮಣರಿಗಿಂತಲೂ ಮಹತ್ವವುಳ್ಳವರು ಎಂದು ಹರಿದಾಸ ಠಾಕೂರ್ ಅವರನ್ನು ಭಾವಿಸಿ ಅವರಿಗೆ ಸಮರ್ಪಿಸಿದರು. ಶ್ರೀ ಅದ್ವೈತ ಆಚಾರ್ಯ ಅವರ ಈ ಕಾರ್ಯ ಹರಿದಾಸ ಠಾಕೂರ್ ಅವರು ಯಾವಾಗಲೂ ಒಂದು ದಿವ್ಯ ಸ್ಥಾನದಲ್ಲಿ ಇರುವವರು ಮತ್ತು ಯಾವಾಗಲೂ ಅತ್ಯುತ್ತಮ ಬ್ರಾಹ್ಮಣರಿಗಿಂತಲೂ ಅತ್ಯುನ್ನತರು. ಆದ್ದರಿಂದ ಅವರು ಐಹಿಕ ಪ್ರಪಂಚದ ಸತ್ವ ಗುಣಗಳನ್ನು ಮೀರಿದವರು ಎನ್ನುವುದನ್ನು ಸ್ಥಾಪಿಸುತ್ತದೆ. ಭಕ್ತಿ ಸಂದರ್ಭವನ್ನು ಉಲ್ಲೇಖಿಸುತ್ತಾ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ಕೆಳಗಿನ ಗರುಡ ಪುರಾಣದ ಹೇಳಿಕೆಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾರೆ. ಯಜ್ಞಾದಿಗಳನ್ನು Read the whole purport.
ಓಕೆ ಪ್ರಭುಜಿ. ಯಜ್ಞಾದಿಗಳನ್ನು ಮಾಡಲು ಅರ್ಹನಾದ ಒಬ್ಬ ಬ್ರಾಹ್ಮಣ ಸಾಮಾನ್ಯ ಬ್ರಾಹ್ಮಣಗಿಂತಲೂ ಲೇಸನಾದವನು, ಮತ್ತು ಇವನಿಗಿಂತಲೂ ಮೇಲಾದ ಬ್ರಾಹ್ಮಣ ವೈದಿಕ ಬ್ರಾಹ್ಮಣರಲ್ಲಿ ಶ್ರೀ ವಿಷ್ಣುವಿನ ಭಕ್ತನಾಗಿರುವವನು ಉತ್ತಮನು. ಮತ್ತು ಇಂತಹ ವೈಷ್ಣವರಲ್ಲಿ ಭಗವಂತನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವವನು ಅತ್ಯುತ್ತಮನು. ಭಕ್ತರಲ್ಲಿ ಅನೇಕ ವಿಧವರಿದ್ದಾರೆ, ಆದರೆ ವೈಷ್ಣವ ತತ್ವಶಾಸ್ತ್ರವನ್ನು ತಿಳಿದುಕೊಂಡಿದ್ದರೆ ಮ್ಲೇಚ್ಛರು ಮತ್ತು ಯುವನರು ಕುಟುಂಬಗಳಿಂದ ಬಂದಿರುವ ಒಬ್ಬ ವೈಷ್ಣವನು ಜ್ಞಾನದಲ್ಲಿ ಪರಿಪೂರ್ಣವಾದ ಒಬ್ಬ ಪಂಡಿತವೆನ್ನಿಸಿಕೊಳ್ಳುತ್ತಾನೆ. ಆದ್ದರಿಂದ ಅವನಿಗೆ ದಾನ ಕೊಡಬೇಕು, ಏಕೆಂದರೆ ಇಂತಹ ವೈಷ್ಣವನೊಬ್ಬ ದೇವೋತ್ತಮ ಪರಮ ಪುರುಷನನ್ನೇ ಪೂಜೆಗೆ ಅರ್ಹನಾಗುತ್ತಾನೆ. ಶ್ರೀಕೃಷ್ಣ ಹೇಳುತ್ತಾನೆ, ಭಕ್ತನಲ್ಲದನೊಬ್ಬ ಬ್ರಾಹ್ಮಣ ಕುಟುಂಬದಿಂದ ಬಂದರು ಮತ್ತು ಅವನು ವೇದಾಧ್ಯಯನದಲ್ಲಿ ಪರಿಣಿತನಾಗಿದ್ದರೂ ಅವನು ತನಗೆ ತುಂಬಾ ಪ್ರಿಯನಾಗಲಾರ. ಆದರೆ ಒಬ್ಬ ಪ್ರಾಮಾಣಿಕ ಭಕ್ತ ಕೆಳದರ್ಜೆಯ ಮಾಂಸಾಹಾರಿ ಕುಟುಂಬದಿಂದ ಬಂದರೂ ಅವನು ನನಗೆ ತುಂಬಾ ಪ್ರಿಯನಾಗುತ್ತಾನೆ. ಇಂತಹ ಪ್ರಾಮಾಣಿಕ ಶುದ್ಧ ಭಕ್ತನಿಗೆ ದಾನ ಕೊಡಬೇಕು, ಏಕೆಂದರೆ ಅವನು ನನಗಷ್ಟೇ ಪೂಜಾರ್ಹನು. All the answers clear in the Finish. Yeah, Yes, Prabhuji. So you can see from here the exalted position of the devotees. They are even higher than the Brahmins. ಸೊ ಇಲ್ಲಿ ನೋಡಿ, ಕೃಷ್ಣ ಭಕ್ತರು ಎಷ್ಟು ಅತ್ಯುತ್ತಮವಾದಂತ ಭಕ್ತರು ಅಂತ ಹೇಳಿ ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ ಚೈತನ್ಯ ಚರಿತಾಮೃತದಲ್ಲಿ. ಸೊ ಬ್ರಾಹ್ಮಣರು ಕೃಷ್ಣರಿಗೆ ಅಂದ್ರೆ ಸನ್ನಿಹಿತರಾಗಿರ್ಬೋದು, ಬಟ್ ವೈಷ್ಣವರು ಕೃಷ್ಣರನ್ನು ಬಿಟ್ಟು ಸೊ ಅನ್ಯ ದೇವತೆಯರನ್ನ ಯಾರನ್ನು ಪೂಜೆ ಮಾಡ್ದೇನೆ ಕೃಷ್ಣರನ್ನೇ ಪೂಜೆ ಮಾಡ್ತಾ ಸೊ ಅವರಿಗೆ ತನ್ನ ಜೀವನವನ್ನ ಮುಡುಪಾಗಿಟ್ಟಿರ್ತಾರಲ್ಲ, ಸೊ ಅಂತವರು ಬಹಳ ಶ್ರೇಷ್ಠರು ಅಂತೇಳಿ ಇಲ್ಲಿ ಹೇಳಲಾಗಿದೆ. ಅಂತವರಿಗೆ ಸೊ ದಾನವನ್ನ ಖಂಡಿತವಾಗಿ ಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ. Can you go to 11:17:44? ಓದ್ಲ ಪ್ರಭುಜಿ? ಓದಿ, ಕಂಟಿನ್ಯೂ ಮಾಡಿ. ಸಮುದ್ರದಲ್ಲಿ ಬಿದ್ದವರನ್ನು ಹಡಗು ಹೇಗೆ ರಕ್ಷಿಸುತ್ತದೆಯೋ ಅದೇ ರೀತಿ ಬಡತನದಲ್ಲಿ ನರಳುತ್ತಿರುವ ಬ್ರಾಹ್ಮಣರನ್ನು ಮತ್ತು ಭಕ್ತರನ್ನು ಉದ್ಧಾರ ಮಾಡುವುದನ್ನು ನಾನು ಎಲ್ಲಾ ವಿಪತ್ತುಗಳಿಂದ ಬಹುಬೇಗ ರಕ್ಷಿಸುತ್ತೇನೆ. No need to read the proper book. Which one is now? 11:17:44. Yeah, you can read the proper also. Continue on. ಓಕೆ ಪ್ರಭುಜಿ. ಬ್ರಾಹ್ಮಣರು ಮತ್ತು ಭಕ್ತರು ಜೀವನದ ಪರಿಪೂರ್ಣತೆಯನ್ನು ಹೇಗೆ ಸಾಧಿಸುತ್ತಾರೆ ಎಂಬುದನ್ನು ಭಗವಂತ ವಿವರಿಸಿದ್ದಾನೆ. ಮತ್ತು ಈಗ ಭಕ್ತರು ಮತ್ತು ಬ್ರಾಹ್ಮಣರ ಬಡತನದಿಂದ ಬಳಲುತ್ತಿರುವ ಸ್ಥಿತಿಯನ್ನು ನಿವಾರಿಸಲು ತಮ್ಮ ಭೌತಿಕ ಸಂಪತ್ತನ್ನು ಬಳಸಿಕೊಳ್ಳುವವರಿಗೆ ಇದೇ ರೀತಿಯ ಪರಿಪೂರ್ಣತೆಯನ್ನು ನೀಡಲಾಗುತ್ತದೆ. ಇಂದ್ರಿಯ ತೃಪ್ತಿಯ ಭೌತಿಕ ಜೀವನವನ್ನು ಮುಂದುವರಿಸಲು ಭಗವಂತನ ಭಕ್ತಿ ಸೇವೆಯನ್ನು ನಿರ್ಲಕ್ಷಿಸಿದರೂ ಒಬ್ಬನು ತನ್ನ ದುಡಿಮೆಯ ಹಣವನ್ನು ಭಗವಂತನ ಸೇವೆಗೆ ಅರ್ಪಿಸುವ ಮೂಲಕ ತನ್ನ ಸ್ಥಾನವನ್ನು ಸರಿಪಡಿಸಬಹುದು. ಸಾಧು ಸಂತರು ಸ್ವೀಕರಿಸುವ ಕಷ್ಟ ತಪಸ್ಸನ್ನು ಕಂಡು ಪುಣ್ಯಾತ್ಮರು ಅವರ ನೆಮ್ಮದಿಗೆ ವ್ಯವಸ್ಥೆ ಮಾಡಬೇಕು. ಸಮುದ್ರದಲ್ಲಿ ಬಿದ್ದ ಹತಾಶೆಯ ಜನರನ್ನು ದೋಣಿ ಹೇಗೆ ರಕ್ಷಿಸುತ್ತದೆಯೋ ಅದೇ ರೀತಿ ಬ್ರಾಹ್ಮಣರು ಮತ್ತು ಭಕ್ತರಿಗೆ ದಾನ ಮಾಡಿದರೆ ಭಗವಂತ ಭೌತಿಕ ಬಾಂಧವ್ಯದ ಸಾಗರದಲ್ಲಿ ನಿರಾಶಾದಾಯಕವಾಗಿ ಬಿದ್ದ ವ್ಯಕ್ತಿಗಳನ್ನು ಮೇಲಕ್ಕೆತ್ತಿಕೊಳ್ಳುತ್ತಾನೆ. ಇದನ್ ಪ್ರಭುಜಿ. So you see how that if you give charity to the Brahminical order, how Krishna will be so pleased by rewarding you, by saving you. Yes. ಇಲ್ಲಿ ನೋಡಿ, ಸೊ ಬ್ರಾಹ್ಮಣರಿಗೆ ಇಂಥ ಒಂದು ದಾನವನ್ನ ಕೊಟ್ಟಾಗ ನಮ್ಮ ಕೃಷ್ಣರವರು
ನಮ್ಮ ಎಲ್ಲಾ ಒಂದು ಕಷ್ಟಗಳನ್ನ ಯಾವ ರೀತಿ ಅವರು ದೂರ ಮಾಡ್ತಾರೆ ಅಂದ್ರೆ ಎಷ್ಟೆಲ್ಲ ನಮ್ಗೆ ನಮಗೆ ಒಂದು ಕಷ್ಟಗಳನ್ನು ದೂರ ಮಾಡಿ ನಮ್ಮನ್ನ ರಕ್ಷಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. Correct. Yes, bro. So you see, it's so important to understand this, no? Correct. Yes, sir. Can you go to Canto 10, chapter 64? Can you read this whole chapter? Can you read this whole chapter, please? Yes, only the verses. I need to read the translation. If there's a purport, read the purport. And Nandakishore, you read. Okay. I think 10th canto don't have, no? It's 1064. Kannada don't have, bro. No, what? Kannada don't have that. 1064 don't have. No, bro. 10th canto don't. Go to the English law then. Translate, no? ಶ್ರೀಮದ್ ಭಾಗವತ 10ನೇ ಕಾಂಟೋ 64ನೇ ಚಾಪ್ಟರ್ 1ನೇ ಶ್ಲೋಕ. ಶ್ರೀ ಬದರಾಯಣಿ ಹೇಳಿದರು, ಓ ರಾಜ, ಒಂದು ದಿನ ಸಾಂಬ, ಪ್ರದ್ಯುಮ್ನ, ಚಾರು, ಭಾನು, ಗಡ ಮತ್ತು ಯದುವಂಶದ ಇತರ ಯುವಕರು ಆಟವಾಡಲು ಸಣ್ಣ ಕಾಡಿಗೆ ಹೋದರು. ಬಹಳ ಹೊತ್ತು ಆಟವಾಡಿದ ಅವರಿಗೆ ಬಾಯಾರಿಕೆಯಾಯಿತು. ಅವರು ನೀರಿಗಾಗಿ ಹುಡುಕುತ್ತಿರುವಾಗ ಅವರು ಒಣಗಿದ ಬಾವಿಯೊಳಗೆ ನೋಡಿದರು ಮತ್ತು ವಿಚಿತ್ರವಾದ ಜೀವಿಯನ್ನು ನೋಡಿದರು. ಬೆಟ್ಟದಂತೆ ಕಾಣುವ ಹಲ್ಲಿಯ ಈ ಜೀವಿಯನ್ನು ನೋಡಿ ಹುಡುಗರು ಬೆರಗಾದರು. ಅದಕ್ಕೆ ಕನಿಕರ ಪಟ್ಟು ಬಾವಿಯಿಂದ ಮೇಲೆತ್ತಲು ಪ್ರಯತ್ನಿಸಿದರು. ಅವರು ಸಿಕ್ಕಿಬಿದ್ದ ಹಲ್ಲಿಯನ್ನು ಚರ್ಮದ ತುಂಡುಗಳಿಂದ ಹಿಡಿದು ನಂತರ ನೇಯ್ದ ಹಗ್ಗಗಳಿಂದ ಹಿಡಿದರು. ಆದರೆ ಇನ್ನೂ ಅದನ್ನು ಮೇಲಕ್ಕೆತ್ತಲು ಅವರಿಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಭಗವಾನ್ ಕೃಷ್ಣನ ಬಳಿಗೆ ಹೋಗಿ ಉತ್ಸಾಹದಿಂದ ಜೀವಿಗಳ ಬಗ್ಗೆ ತಿಳಿಸಿದರು. ಬ್ರಹ್ಮಾಂಡದ ಪಾಲಕನಾದ ಕಮಲದ ಕಣ್ಣಿನ ಪರಮಾತ್ಮನು ಬಾವಿಗೆ ಹೋಗಿ ಹಲ್ಲಿಯನ್ನು ನೋಡಿದನು. ನಂತರ ಅವನು ತನ್ನ ಎಡಗೈಯಿಂದ ಅದನ್ನು ಸುಲಭವಾಗಿ ಹೊರತೆಗೆದನು. ಮಹಿಮಾನ್ವಿತ ಪರಮಾತ್ಮನ ಕೈಯಿಂದ ಸ್ಪರ್ಶಿಸಲ್ಪಟ್ಟ ಜೀವಿಯು ತಕ್ಷಣವೇ ತನ್ನ ಹಲ್ಲಿಯ ರೂಪವನ್ನು ತ್ಯಜಿಸಿ ಸ್ವರ್ಗದ ನಿವಾಸಿ ಎಂದು ಭಾವಿಸಿತು. ಅವನ ಮೈ ಬಣ್ಣವು ಕರಗಿದ ಚಿನ್ನದಂತೆ ಸುಂದರವಾಗಿ ಬಣ್ಣದಿಂದ ಕೂಡಿತ್ತು ಮತ್ತು ಅವನು ಅದ್ಭುತವಾದ ಆಭರಣಗಳು, ಬಟ್ಟೆಗಳು ಮತ್ತು ಮಾಲೆಗಳಿಂದ ಅಲಂಕರಿಸಲ್ಪಟ್ಟನು.
ಭಗವಾನ್ ಕೃಷ್ಣನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡನು. ಆದರೆ ಸಾಮಾನ್ಯವಾಗಿ ಜನರಿಗೆ ತಿಳಿಸಲು ಅವನು ಈ ಕೆಳಗಿನಂತೆ ಹೇಳಿದನು. ಓ ಮಹಾಭಾಗ್ಯಶಾಲಿಯೇ, ನೀನು ಯಾರು? ನಿನ್ನ ಅಮೋಘ ರೂಪವನ್ನು ನೋಡಿ ನೀನು ಖಂಡಿತವಾಗಿ ಉದಾತ್ತನವಾದ ದೇವ ಮಾನವನಾಗಿರಬೇಕು ಎಂದು ನಾನು ಭಾವಿಸುತ್ತೇನೆ. ಯಾವ ಹಿಂದಿನ ಚಟುವಟಿಕೆಯಿಂದ ನಿಮ್ಮನ್ನು ಈ ಸ್ಥಿತಿಗೆ ತಂದಿದ್ದೀರಿ? ಓ ಒಳ್ಳೆಯ ಚೇತನ, ನೀನು ಅಂತಹ ಅದೃಷ್ಟಕ್ಕೆ ಅರ್ಹನಲ್ಲ ಎಂದು ತೋರುತ್ತದೆ. ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ನಾವು ಉತ್ಸುಕರಾಗಿದ್ದೇವೆ. ಆದ್ದರಿಂದ ದಯವಿಟ್ಟು ನಿಮ್ಮ ಬಗ್ಗೆ ನನಗೆ ತಿಳಿಸಿ. ಅಂದರೆ ನಮಗೆ ಹೇಳಲು ಇದು ಸರಿಯಾದ ಸಮಯ ಮತ್ತು ಸ್ಥಳ ಎಂದು ನೀವು ಭಾವಿಸಿದರೆ. ಸುಖದೇವ ಗೋಸ್ವಾಮಿ ಹೇಳಿದರು, ಕೃಷ್ಣನು ಹೀಗೆ ಪ್ರಶ್ನಿಸಿದಾಗ ಅವನ ರೂಪಗಳು ಅಪರಿಮಿತವಾಗಿವೆ. ರಾಜನು ಸೂರ್ಯನಂತೆ ಬೆರಗುಗೊಳಿಸುವ ಕ್ಷೀರಸಾರಣವನ್ನು ಹೊಂದಿದ್ದನು. ಭಗವಾನ್ ಮಾಧವನಿಗೆ ನಮಸ್ಕರಿಸಿ ಈ ಕೆಳಗಿನಂತೆ ಉತ್ತರಿಸಿದನು. ರಾಜನುಗನು ಹೇಳಿದ, ನಾನು ಇಕ್ಷ್ವಾಕುವಿನ ಮಗನಾದ ಋಗ ಎಂದು ಕರೆಯಲ್ಪಡುವ ರಾಜ. ಬಹುಶಃ ಕರ್ತನದೇ ದತ್ತಿ ಪುರುಷರ ಪಟ್ಟಿಗಳನ್ನು ಪಠಿಸಿದಾಗ ನೀವು ನನ್ನ ಬಗ್ಗೆ ಕೇಳಿದ್ದೀರಿ. ಓ ಯಜಮಾನ, ನಿನಗೆ ತಿಳಿದಿಲ್ಲದಿರುವುದು ಏನು? ಸಮಯದಿಂದ ವಿಚಲಿತವಾಗದ ದೃಷ್ಟಿಯೊಂದಿಗೆ ನೀವು ಎಲ್ಲಾ ಜೀವಿಗಳ ಮನಸ್ಸಿಗೆ ಸಾಕ್ಷಿಯಾಗುತ್ತೀರಿ. ಅದ್ಯಾಗೋ ನಿಮ್ಮ ಆದೇಶದ ಮೇರೆಗೆ ನಾನು ಮಾತನಾಡುತ್ತೇನೆ. ಭೂಮಿಯಲ್ಲಿ ಮರಳಿನ ಕಣಗಳು, ಆಕಾಶದಲ್ಲಿ ನಕ್ಷತ್ರಗಳು ಅಥವಾ ಮಳೆಯಲ್ಲಿ ಹನಿಗಳು ಇರುವಷ್ಟು ಗೋವುಗಳನ್ನು ನಾನು ದಾನವಾಗಿ ನೀಡಿದ್ದೇನೆ. ಕಂದು ಹಾಲು ತುಂಬಿದ ಹಸುಗಳು, ಉತ್ತಮ ನಡತೆ, ಸುಂದರ ಮತ್ತು ಉತ್ತಮ ಗುಣಗಳಿಂದ ಕೂಡಿದ ಎಲ್ಲವನ್ನೂ ಪ್ರಾಮಾಣಿಕವಾಗಿ ಸಂಪಾದಿಸಿದ ಮತ್ತು ಗಿಲೆಡ್ ಕೊಂಬುಗಳ, ಬೆಳ್ಳಿ ಲೇಪಿತ ಗೊರಸುಗಳು ಮತ್ತು ಉತ್ತಮವಾದ ಅಲಂಕಾರಿಕ ಬಟ್ಟೆಗಳು ಮತ್ತು ಹೂಮಾಲೆಗಳ ಅಲಂಕಾರಗಳು ಅಂತಹವುಗಳ ಹಸುಗಳು ಅವುಗಳ ಕರುಗಳೊಂದಿಗೆ ನಾನು ದಾನವಾಗಿ ನೀಡಿದ್ದೇನೆ. ನನ್ನ ದಾನವನ್ನು ಸ್ವೀಕರಿಸಿದ ಬ್ರಾಹ್ಮಣರನ್ನು ನಾನು ಮೊದಲು ಉತ್ತಮವಾದ ಆಭರಣಗಳಿಂದ ಅಲಂಕರಿಸಿ ಗೌರವಿಸಿದೆ. ಆ ಅತ್ಯಂತ ಶ್ರೇಷ್ಠ ಬ್ರಾಹ್ಮಣರು ಅವರ ಕುಟುಂಬಗಳಿಗೆ ಅಗತ್ಯವಿತ್ತು. ಅವರು ಯುವಕರಾಗಿದ್ದರು ಮತ್ತು ಅತ್ಯುತ್ತಮ ಗುಣ ಮತ್ತು ಗುಣಗಳನ್ನು ಹೊಂದಿದ್ದರು. ಅವರು ಸತ್ಯಕ್ಕೆ ಸಮರ್ಪಿತರಾಗಿದ್ದರು, ತಮ್ಮ ತಪಸ್ಸಿಗೆ ಪ್ರಸಿದ್ಧರಾಗಿದ್ದವರು, ವೈದಿಕ ಗ್ರಂಥಗಳಲ್ಲಿ ಅಪಾರವಾಗಿ ಕಲಿತರು ಮತ್ತು ಅವರ ನಡವಳಿಕೆಯಲ್ಲಿ ಸಂತರು. ನಾನು ಅವರಿಗೆ ಹಸುಗಳು, ಭೂಮಿ, ಚಿನ್ನ ಮತ್ತು ಮನೆಗಳನ್ನು, ಕುದುರೆಗಳು, ಆನೆಗಳು ಮತ್ತು ದಾಸಿಗಳೊಂದಿಗೆ ಮದುವೆಯಾದ ಹುಡುಗಿಯರು, ಎಳ್ಳು, ಬೆಲ್ಲ, ಉತ್ತಮವಾದ ಹಾಸಿಗೆಗಳು, ಬಟ್ಟೆ, ಆಭರಣಗಳು, ಪೀಠೋಪಕರಣಗಳು ಮತ್ತು ರಥಗಳನ್ನು ಕೊಟ್ಟೆ. ಜೊತೆಗೆ ನನ್ನ ವೈದಿಕ ಯಾಗಗಳನ್ನು ಮಾಡಿದ್ದೇನೆ ಮತ್ತು ವಿವಿಧ ಧಾರ್ಮಿಕ ಕಲ್ಯಾಣ ಕಾರ್ಯಗಳನ್ನು ನಿರ್ವಹಿಸಿದೆ. ಒಮ್ಮೆ ಮೊದಲ ದರ್ಜೆಯ ಬ್ರಾಹ್ಮಣನಿಗೆ ಸೇರಿದ ಹಸುವೊಂದು ಓಡಿ ಹೋಗಿ ನನ್ನ ಹಿಂಡಿಗೆ ಪ್ರವೇಶಿಸಿತು. ಇದರ ಅರಿವಿಲ್ಲದೆ ನಾನು ಆ ಹಸುವನ್ನು ಬೇರೆ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟೆ. ಹಸುವಿನ ಮೊದಲ ಮಾಲೀಕರು ಅವಳನ್ನು ಕರೆದುಕೊಂಡು ಹೋಗುವುದನ್ನು ನೋಡಿದಾಗ ಅವಳು ನನ್ನವಳು. ಅವಳನ್ನು ಉಡುಗೊರೆಯಾಗಿ ಸ್ವೀಕರಿಸಿದ ಎರಡನೆಯ ಬ್ರಾಹ್ಮಣನು ಉತ್ತರಿಸಿದನು, ಇಲ್ಲ, ಅವಳು ನನ್ನವಳು. ಋಗ ಅವಳನ್ನು ನನಗೆ ಕೊಟ್ಟಳು. ಇಬ್ಬರು ಬ್ರಾಹ್ಮಣರು ವಾದ ಮಾಡಿದಂತೆ ಪ್ರತಿಯೊಬ್ಬರು ತಮ್ಮ ಉದ್ದೇಶವನ್ನು ಪೂರೈಸಲು ಪ್ರಯತ್ನಿಸುತ್ತಿದ್ದಾರೆ. ಅವರು
ನನ್ನ ಬಳಿಗೆ ಬಂದರು. ಅವರಲ್ಲಿ ಒಬ್ಬರು, ನೀವು ನನಗೆ ಈ ಹಸುವನ್ನು ಕೊಟ್ಟಿದ್ದೀರಿ ಎಂದು ಹೇಳಿದರು. ಮತ್ತೆ ಇನ್ನೊಬ್ಬರು, ಆದರೆ ನೀವು ಅದನ್ನು ನನ್ನಿಂದ ಕದ್ದಿದ್ದೀರಿ. ಇದನ್ನು ಕೇಳಿ ನಾನು ದಿಗ್ಭ್ರಮೆಗೊಂಡೆ. ಈ ಪರಿಸ್ಥಿತಿಯಲ್ಲಿ ನನ್ನ ಕರ್ತವ್ಯದ ಬಗ್ಗೆ ಭಯಂಕರವಾದ ಸಂದಿಗ್ಧತೆಯನ್ನು ಕಂಡು ನಾನು ವಿನಮ್ರವಾಗಿ 2 ಬ್ರಾಹ್ಮಣರನ್ನು ಬೇಡಿಕೊಂಡೆ. ಇದಕ್ಕೆ ಬದಲಾಗಿ ನಾನು 100,000 ಅತ್ಯುತ್ತಮ ಹಸುಗಳನ್ನು ಕೊಡುತ್ತೇನೆ. ದಯವಿಟ್ಟು ಅವಳನ್ನು ನನಗೆ ಮರಳಿ ಕೊಡಿ. ನಿಮ್ಮ ಒಳ್ಳೆಯವರು, ನಿಮ್ಮ ಸೇವಕನಾದ ನನಗೆ ಕರುಣೆ ತೋರಬೇಕು. ನಾನು ಏನು ಮಾಡುತ್ತಿದ್ದೇನೆ ಎಂದು ನನಗೆ ತಿಳಿದಿರಲಿಲ್ಲ. ದಯವಿಟ್ಟು ಈ ಕಷ್ಟಕರ ಪರಿಸ್ಥಿತಿಯಿಂದ ನನ್ನನ್ನು ರಕ್ಷಿಸಿ. ಇಲ್ಲದಿದ್ದರೆ ನಾನು ಖಂಡಿತವಾಗಿಯೂ ಕೊಳಕು ನರಕಕ್ಕೆ ಬೀಳುತ್ತೇನೆ. ಹಸುವಿನ ಈಗಿನ ಮಾಲೀಕ ಈ ಹಸುವಿಗೆ ಬದಲಾಗಿ ನನಗೆ ಏನು ಬೇಡ ಓ ರಾಜ ಎಂದು ಹೇಳಿ ಹೊರಟು ಹೋದನು. ಇನ್ನೊಬ್ಬ ಬ್ರಾಹ್ಮಣನು ನನಗೆ ನೀವು ನೀಡುತ್ತಿರುವ ಹಸುಗಳಿಗಿಂತ ಇನ್ನೂ 10,000 ಹಸುಗಳು ಬೇಡ ಎಂದು ಘೋಷಿಸಿದನು ಮತ್ತು ಅವನು ಸಹ ಹೊರಟು ಹೋದನು. ಅಧಿಪತಿಯೇ, ಬ್ರಹ್ಮಾಂಡದ ಒಡೆಯನೇ, ಯಮರಾಜನ ಪ್ರತಿನಿಧಿಗಳು ಹೀಗೆ ಸೃಷ್ಟಿಸಿದ ಅವಕಾಶವನ್ನು ಬಳಸಿಕೊಂಡು ನಂತರ ನನ್ನನ್ನು ಅವನ ನಿವಾಸಕ್ಕೆ ಕರೆದೊಯ್ದರು. ಅಲ್ಲಿ ಯಮರಾಜನು ನನ್ನನ್ನು ಪ್ರಶ್ನಿಸಿದನು. ಯಮರಾಜನು ಹೇಳಿದನು, ನನ್ನ ಪ್ರಿಯ ರಾಜನೇ, ನೀನು ಮೊದಲು ನಿನ್ನ ಪಾಪಗಳ ಫಲವನ್ನು ಅನುಭವಿಸಲು ಇಚ್ಛಿಸುತ್ತೀಯಾ ಅಥವಾ ನಿನ್ನ ಪುಣ್ಯದ ಫಲವನ್ನು ಅನುಭವಿಸಲು ಬಯಸುತ್ತೀಯಾ? ವಾಸ್ತವವಾಗಿ ನೀವು ಮಾಡಿದ ಕರ್ತವ್ಯನಿಷ್ಠ ದಾನಕ್ಕೆ ಅಥವಾ ವಿಕೀರ್ಣ ಸ್ವರ್ಗೀಯ ಗ್ರಹಗಳಲ್ಲಿ ನಿಮ್ಮ ಪರಿಣಾಮವಾಗಿ ಆನಂದಿಸಲು ನನಗೆ ಅಂತ್ಯವಿಲ್ಲ. ನಾನು ಉತ್ತರಿಸಿದೆ, ನನ್ನ ಸ್ವಾಮಿ, ನನ್ನ ಪಾಪದ ಪ್ರತಿಕ್ರಿಯೆಯನ್ನು ಅನುಭವಿಸಲು ಮತ್ತು ಯಮರಾಜನು ಹಾಗಾದರೆ ಬೀಳು. ಒಮ್ಮೆಲೆ ನಾನು ಬಿದ್ದೆ ಬೀಳುತ್ತಿರುವಾಗ ನಾನೇ ಹಲ್ಲಿಯಾಗುವುದನ್ನು ಕಂಡೆ ಓ ಯಜಮಾನ. ಓ ಕೇಶವ, ನಿನ್ನ ಸೇವಕನಾಗಿ ನಾನು ಬ್ರಾಹ್ಮಣರಿಗೆ ನಿಷ್ಠನಾಗಿದ್ದೆ ಮತ್ತು ಅವರಿಗೆ ಉದಾರನಾಗಿದ್ದೆ ಮತ್ತು ನಾನು ಯಾವಾಗಲೂ ನಿನ್ನ ಪ್ರೇಕ್ಷಕರಿಗಾಗಿ ತೊರೆಯುತ್ತಿದ್ದೆ. ಆದ್ದರಿಂದ ಇಲ್ಲಿಯವರೆಗೆ ನಾನು ನನ್ನ ಹಿಂದಿನ ಜೀವನವನ್ನು ಮರೆತಿಲ್ಲ. ಓ ಸರ್ವಶಕ್ತನೇ, ನನ್ನ ಕಣ್ಣುಗಳು ನನ್ನ ಮುಂದೆ ನಿನ್ನನ್ನು ಹೇಗೆ ನೋಡುತ್ತವೆ. ನೀನು ಪರಮಾತ್ಮ, ಅತೀಂದ್ರಿಯ ಯೋಗದ ಶ್ರೇಷ್ಠ ಗುರುಗಳು ವೇದಗಳ ಆಧ್ಯಾತ್ಮಿಕ ಕಣ್ಣುಗಳನ್ನು ಬಳಸಿಕೊಳ್ಳುವ ಮೂಲಕ ಮಾತ್ರ ತಮ್ಮ ಶುದ್ಧ ಹೃದಯದಲ್ಲಿ ಧ್ಯಾನಿಸಬಹುದು. ಹಾಗಾದರೆ ಪರಮಾತ್ಮನೇ, ಭೌತಿಕ ಜೀವನದ ತೀವ್ರ ಕ್ಲೇಶಗಳಿಂದ ನನ್ನ ಬುದ್ಧಿವಂತಿಕೆಯು ಕುರುಡಾಗಿರುವುದರಿಂದ ನೀವು ನನಗೆ ನೆರವಾಗಿ ಹೇಗೆ ಗೋಚರಿಸುತ್ತೀರಿ? ಈ ಜಗತ್ತಿನಲ್ಲಿ ನನ್ನ ಭೌತಿಕ ಜಟಿಲತೆಯನ್ನು ಮುಗಿಸಿದವನು ಮಾತ್ರ ನಿನ್ನನ್ನು ನೋಡಲು ಸಾಧ್ಯವಾಗುತ್ತದೆ. ಓ ದೇವಾದೇವ, ಜಗನ್ನಾಥ, ಗೋವಿಂದ, ಪುರುಷೋತ್ತಮ, ನಾರಾಯಣ, ಋಷಿಕೇಶ, ಪುಣ್ಯಶ್ಲೋಕ, ಅಚ್ಯುತ, ಅವ್ಯಯ, ಓ ಕೃಷ್ಣ, ದಯಮಾಡಿ ದೇವಾಲೋಕಕ್ಕೆ ಹೊರಡಲು ನನಗೆ ಅನುಮತಿ ಕೊಡಿ. ನಾನು ಎಲ್ಲಿ ವಾಸಿಸುತ್ತೇನೋ ಓ ಒಡೆಯನೇ, ನನ್ನ ಮನಸ್ಸು ಯಾವಾಗಲೂ ನಿನ್ನ ಪಾದಗಳನ್ನು ಆಶ್ರಯಿಸಲಿ. ವಾಸುದೇವನ ಮಗನಾದ ಕೃಷ್ಣನೇ, ನಿನಗೆ ನನ್ನ ಪುನರಾವರ್ತಿತ ನಮನಗಳನ್ನು ಸಲ್ಲಿಸುತ್ತೇನೆ. ನೀವು ಎಲ್ಲಾ ಜೀವಿಗಳ ಮೂಲ ಪರಮ ಸಂಪೂರ್ಣ ಸತ್ಯ ಅನಿಯಮಿತ ಶಕ್ತಿಗಳನ್ನು ಹೊಂದಿರುವವರು, ಎಲ್ಲಾ ಆಧ್ಯಾತ್ಮಿಕ ಶಿಸ್ತುಗಳ ಮಾಸ್ಟರ್. ಹೀಗೆ ಹೇಳಿದ ನಂತರ ಮಹಾರಾಜ ನೃಗನು ಶ್ರೀಕೃಷ್ಣನಿಗೆ ಪ್ರದಕ್ಷಿಣೆ ಹಾಕಿ ಅವನ ಕಿರೀಟವನ್ನು ಭಗವಂತನ ಪಾದಗಳಿಗೆ ಮುಟ್ಟಿಸಿದನು. ನಿರ್ಗಮಿಸಲು ಅನುಮತಿಯನ್ನು ನೀಡಲಾಯಿತು.
ಕಿಂಗ್ ಹುಡುಗ. ನಂತರ ಅಲ್ಲಿದ್ದ ಜನರೆಲ್ಲರೂ ನೋಡುತ್ತಿದ್ದಂತೆ ಅದ್ಭುತವಾದ ಆಕಾಶ ವಿಮಾನವನ್ನು ಹತ್ತಿದರು. ಪರಮಾತ್ಮನ ಪರಮ ಪುರುಷ ದೇವಕಿಯ ಮಗನಾದ ಭಗವಾನ್ ಕೃಷ್ಣ ವಿಶೇಷವಾಗಿ ಬ್ರಾಹ್ಮಣರಿಗೆ ಮೀಸಲಾದ ತಮ್ಮ ಧರ್ಮದ ಸಾರವನ್ನು ಸಾಕಾರಗೊಳಿಸುವವನು. ನಂತರ ತನ್ನ ವೈಯಕ್ತಿಕ ಸಹವರ್ತಿಗಳೊಂದಿಗೆ ಮಾತನಾಡುತ್ತಾನೆ ಮತ್ತು ಸಾಮಾನ್ಯವಾಗಿ ರಾಜ ವರ್ಗಕ್ಕೆ ಸೂಚನೆ ನೀಡಿದನು. ಕೃಷ್ಣ ಪರಮಾತ್ಮನು ಹೇಳಿದನು, ಬ್ರಾಹ್ಮಣನ ಆಸ್ತಿಯು ಸ್ವಲ್ಪ ಮಟ್ಟಿಗೆ ಮತ್ತು ಬೆಂಕಿಗಿಂತ ಹೆಚ್ಚು ಶಕ್ತಿಯುತವಾಗಿದ್ದರೂ ಸಹ ಎಷ್ಟು ಅಜೀರ್ಣವಾಗಿದೆ. ಹಾಗಾದರೆ ತಾವೇ ಅಧಿಪತಿಗಳೊಂದಿಗೆ ಭಾವಿಸಿಕೊಂಡು ಅದನ್ನು ಆನಂದಿಸಲು ಪ್ರಯತ್ನಿಸುವ ರಾಜರ ಬಗ್ಗೆ ಏನು ಮಾತನಾಡಬೇಕು? ಹಲಾಹಲವನ್ನು ನಿಜವಾದ ವಿಷವೆಂದು ನಾನು ಪರಿಗಣಿಸುವುದಿಲ್ಲ, ಏಕೆಂದರೆ ಅದು ಪ್ರತಿ ವಿಷವನ್ನು ಹೊಂದಿದೆ. ಆದರೆ ಬ್ರಾಹ್ಮಣನ ಆಸ್ತಿಯನ್ನು ಕದ್ದಾಗ ಅದನ್ನು ನಿಜವಾಗಿಯೂ ವಿಷ ಎಂದು ಕರೆಯಬಹುದು, ಏಕೆಂದರೆ ಈ ಜಗತ್ತಿನಲ್ಲಿ ಅದಕ್ಕೆ ಯಾವುದೇ ಪ್ರತಿ ವಿಷವಿಲ್ಲ. ವಿಷವು ಅದನ್ನು ಸೇವಿಸುವ ವ್ಯಕ್ತಿಯನ್ನು ಮಾತ್ರ ಕೊಲ್ಲುತ್ತದೆ ಮತ್ತು ಸಾಮಾನ್ಯ ಬೆಂಕಿಯನ್ನು ನೀರಿನಿಂದ ನಂದಿಸಬಹುದು. ಆದರೆ ಬ್ರಾಹ್ಮಣನ ಆಸ್ತಿಯ ಬೆಂಕಿಯಿಂದ ಉರಿಯುವ ಬೆಂಕಿಯು ಕಳ್ಳನ ಇಡೀ ಕುಟುಂಬವನ್ನು ಬೇರಿನವರೆಗೆ ಸುಟ್ಟು ಹಾಕುತ್ತದೆ. ಒಬ್ಬ ವ್ಯಕ್ತಿಯು ಸರಿಯಾದ ಅನುಮತಿಯನ್ನು ಪಡೆಯದೆ ಬ್ರಾಹ್ಮಣನ ಆಸ್ತಿಯನ್ನು ಅನುಭವಿಸಿದರೆ ಆ ಆಸ್ತಿಯು ಅವನ ಕುಟುಂಬದ 3 ತಲೆಮಾರುಗಳನ್ನು ನಾಶಪಡಿಸುತ್ತದೆ. ಆದರೆ ಅವನು ಅದನ್ನು ಬಲವಂತವಾಗಿ ತೆಗೆದುಕೊಂಡರೆ ಅಥವಾ ಸರ್ಕಾರ ಅಥವಾ ಇತರ ಹೊರಗಿನವರು ಅದನ್ನು ಆಕ್ರಮಿಸಲು ಸಹಾಯ ಮಾಡಿದರೆ ಅವನ ಕುಟುಂಬ ಜನರು ತಲೆಮಾರುಗಳು ಮತ್ತು ಅವನ ವಂಶಸ್ಥರ 10 ತಲೆಮಾರುಗಳು ನಾಶವಾಗುತ್ತವೆ. ರಾಯಲ್ ಐಶ್ವರ್ಯದಿಂದ ಕುರುಡರಾದ ರಾಜಮನೆತನದ ಸದಸ್ಯರು ತಮ್ಮದೇ ಆದ ಅವನತಿಯನ್ನು ಮುಂಗಾಣಲು ವಿಫಲರಾಗುತ್ತಾರೆ. ಬ್ರಾಹ್ಮಣನ ಆಸ್ತಿಯನ್ನು ಅನುಭವಿಸಲು ಬಲಿಷ್ಠವಾಗಿ ತೊರೆಯುವ ಅವರು ನಿಜವಾಗಿಯೂ ನರಕಕ್ಕೆ ಹೋಗಲು ತೊರೆಯುತ್ತಿದ್ದಾರೆ. ಅವಲಂಬಿತ ಕುಟುಂಬಗಳನ್ನು ಹೊಂದಿರುವ ಉದಾರ ಬ್ರಾಹ್ಮಣರ ಕಣ್ಣೀರಿನಿಂದ ಧೂಳಿನ ಕಣಗಳು ಸ್ಪರ್ಶಿಸಿದಷ್ಟು ವರ್ಷಗಳವರೆಗೆ ಅವರ ಆಸ್ತಿಯನ್ನು ಅವರ ಆಸ್ತಿಯನ್ನು ಕಸಿದುಕೊಳ್ಳುವ ಅನಿಯಂತ್ರಿತ ರಾಜರು ತಮ್ಮ ರಾಜ ಮನೆತನದ ಕುಟುಂಬಗಳೊಂದಿಗೆ ಕುಂಭಪಾಕ ಎಂದು ಕರೆಯಲ್ಪಡುವ ನರಕದಲ್ಲಿ ಬೇಯಿಸುತ್ತಾರೆ. ಇದು ಅವನ ಸ್ವಂತ ಕೊಡುಗೆಯಾಗಿರಲಿ ಅಥವಾ ಬೇರೆಯವರದ್ದಾಗಿರಲಿ. ಬ್ರಾಹ್ಮಣನ ಆಸ್ತಿಯನ್ನು ಕದ್ದವನು 60,000 ವರ್ಷಗಳವರೆಗೆ ಮಲದಲ್ಲಿ ಹುಳವಾಗಿ ಜನ್ಮ ಪಡೆಯುತ್ತಾನೆ. ನಾನು ಬ್ರಾಹ್ಮಣರ ಸಂಪತ್ತನ್ನು ಬಯಸುವುದಿಲ್ಲ. ಅದರ ಮೇಲೆ ಆಸೆ ಪಡುವವರು ಅಲ್ಪಯುಳ್ಳವರಾಗುತ್ತಾರೆ ಮತ್ತು ಸೋಲುತ್ತಾರೆ. ಅವರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಇತರರಿಗೆ ತೊಂದರೆ ನೀಡುವ ಹಾವುಗಳಾಗುತ್ತಾರೆ. ನನ್ನ ಆತ್ಮೀಯ ಅನುಯಾಯಿಗಳೇ, ಪಾಂಡಿತ್ಯಪೂರ್ಣ ಬ್ರಾಹ್ಮಣನನ್ನು ಅವನು ಪಾಪ ಮಾಡಿದ್ದರೂ ಆತನನ್ನು ಎಂದಿಗೂ ಕಠೋರವಾಗಿ ನಡೆಸಿಕೊಳ್ಳಬೇಡಿ. ಅವನು ನಿಮ್ಮ ಮೇಲೆ ದೈಹಿಕವಾಗಿ ಆಕ್ರಮಣ ಮಾಡಿದರೂ ಅಥವಾ ಪದೇ ಪದೇ ನಿಮ್ಮನ್ನು ಶಪಿಸಿದರೂ ಯಾವಾಗಲೂ ಅವನಿಗೆ ನಮನಗಳನ್ನು ಸಲ್ಲಿಸುವುದನ್ನು ಮುಂದುವರಿಸಿ. ನಾವು ಮಾತ್ರ ನಾನು ಯಾವಾಗಲೂ ಎಚ್ಚರಿಕೆಯಿಂದ ಬ್ರಾಹ್ಮಣರಿಗೆ ನಮಸ್ಕರಿಸುತ್ತೇನೆ. ಆದ್ದರಿಂದ ನೀವೆಲ್ಲರೂ ಅವರಿಗೆ ನಮಸ್ಕರಿಸಬೇಕು. ಬೇರೆ ಯಾರೇ ಮಾಡಿದರೂ ಶಿಕ್ಷಿಸುತ್ತೇನೆ.
ಬ್ರಾಹ್ಮಣನ ಆಸ್ತಿಯನ್ನು ತಿಳಿಯದೆಯೂ ಕಳುವಾದಾಗ ಬ್ರಾಹ್ಮಣನ ಹಸು ಮಗನಿಗೆ ಮಾಡಿದಂತೆ ಅದನ್ನು ತೆಗೆದುಕೊಳ್ಳುವ ವ್ಯಕ್ತಿ ಖಂಡಿತವಾಗಿಯೂ ಕೆಳಗೆ ಬೀಳುವಂತೆ ಮಾಡುತ್ತದೆ. ದ್ವಾರಕದ ನಿವಾಸಿಗಳಿಗೆ ಹೀಗೆ ಉಪದೇಶಿಸಿ ಎಲ್ಲಾ ಲೋಕಗಳ ಶುದ್ಧೀಕಾರನಾದ ಮುಕುಂದ ಭಗವಂತ ತನ್ನ ಅರಮನೆಯನ್ನು ಪ್ರವೇಶಿಸಿದನು. Yes, Prabhu, done. So you see how charity given to Brahmin helps you, but anything taken away from Brahmin is very, very devastating. Yes? ಇಲ್ಲಿ ನೋಡಿ You got ಬಹಳ ವಿವರವಾಗಿ ಇಲ್ಲಿ ಭಾಗವತದಲ್ಲಿ ಹೇಳಲಾಗಿದೆ. ಅಂದ್ರೆ ಬ್ರಾಹ್ಮಣರಿಗೆ ಕೊಟ್ಟಂತ ದಾನ ಸೊ ಯಾವ ರೀತಿ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತೇಳಿ. ಸೊ ಅದೇ ರೀತಿ ನಮಗೆ ಗೊತ್ತಿಲ್ದನೋ ನಮ್ಮ ಬ್ರಾಹ್ಮಣರಿಂದ ಸೊ ವಿಶೇಷವಾಗಿ ಜೀವನವನ್ನ ಮುಡುಪಾಗಿಟ್ಟಿರುವಂತ ಒಂದು ಭಕ್ತರಿಂದ, ಕೃಷ್ಣರ ಒಂದು ಭಕ್ತರಿಂದ ಸೊ ಹಿಂಪಡೆದಂತ ಒಂದು ದಾನ ಸೊ ಎಷ್ಟೊಂದು ಕಷ್ಟದಲ್ಲಿ ನಮ್ಮನ್ನು ಸಿಲುಕಿಸುತ್ತೆ ಅಂತೇಳಿ ಸೊ ಈ ಒಂದು ನಮ್ಮ ಈ ಕಥೆಯಲ್ಲಿ ನೋಡ್ಬೋದು ನೋಡಿ. So the wealth of the Brahmana we take, you can see the consequence, how we will be put into terrible species of life. ಸೊ ಏನಾಗುತ್ತೆ ಅಂತ ಹೇಳಿ ನೋಡಿ, ಇವಾಗ ಈ ಒಂದು ಕಥೆಯಲ್ಲಿ ಓದಿರಲ್ಲ. ಸೊ ಇದು ರಾಜರ ಋಗ ಒಂದು ಕಥೆಯಲ್ಲಿ ನೋಡಿ ಯಾವ ರೀತಿ ಅವರು ತಿಳಿದೇನೆ ಸೊ ಒಂದು ಹಸುವನ್ನ ಸೊ ಬೇರೆ ಬ್ರಾಹ್ಮಣರಿಗೆ ಕೊಟ್ಟಂತ ಒಂದು ಫಲ ಸೊ ಅವ್ರನ್ನ ಅಲ್ಲಿಯಾಗಿ ಅವರು ಹುಟ್ಟಬೇಕಾಗುತ್ತೆ. So one hand you get so much mercy by giving donation to them, but if you try to take their wealth, then the consequence is very, very devastating. ಸೊ ಒಂದು ರೂಪದಲ್ಲಿ ಎಷ್ಟೊಂದು ಲಾಭ ಇದೆ ಅಂದ್ರೆ ಎಷ್ಟೊಂದು ನಮಗೆ ಉಪಕಾರ ಆಗುತ್ತೆ ಅಂದ್ರೆ ಎಷ್ಟೊಂದು ನಮಗೆ ನಾವೆಲ್ಲ ಉದ್ಧಾರ ಆಗ್ತೀವಿ ಅಂದ್ರೆ ಜೀವನದಲ್ಲಿ ಉತ್ತಮರಾದಂತ ಒಂದು ಬ್ರಾಹ್ಮಣರಿಗೆ ನಾವು ಸೇವೆ ಮಾಡಿ ಅವರಿಗೆ ದಾನ ಮಾಡಿದಾಗ. ಅದೇ ರೀತಿ ನಮಗೆ ಅಬ್ರಾಹ್ಮಣರಿಗೆ ಇಲ್ಲಂದ್ರೆ ನಮಗೆ ತಿಳಿದೇನೆ ಒಂದು ತಪ್ಪು ಮಾಡದಂತ ಯೋಗ್ಯವಿಲ್ಲದಂತ ಒಂದು ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ನಾವೆಲ್ಲ ಎಷ್ಟು ಕಷ್ಟದಲ್ಲಿ ಸಿಲುಕ್ತೀವಿ ಅಂತ ನಾವಿಲ್ಲಿ ನೋಡ್ಬೋದು. Yes, Prabhu, done. Very good. So do they understand this topic? ಹರೇ ಕೃಷ್ಣ. ಸೊ ಪ್ರಭು ಅವರು ಕೇಳ್ತಿದಾರೆ ಈ ಒಂದು ಸಮಾವೇಶ ಎಲ್ಲರಿಗೂ ಅರ್ಥ ಆಯ್ತಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಥವಾ ಇಲ್ಲಾಂದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇಲ್ಲಂದ್ರೆ ನಿಮ್ಮ ಅನಿಸಿಕೆ ಯಾವ್ದೋ ಒಂದು ಇಲ್ಲ ಏನೇನಿದ್ರು ನಾವು ಕೇಳ್ಬೋದು ಇಲ್ಲಿ. ಅರ್ಥ ಆಯ್ತು ಪ್ರಭು. ಹೇಳಿ ಮತ್ತೆ. ಈಗ ದಾನ ಈಗಿನ ಕಾಲದಲ್ಲಿ ದಾನ ಮಾಡ್ತಾರೆ, ಬಟ್ ಅವರು ಬೇರೆ ಬೇರೆ ಉದ್ದೇಶಗಳು ಇಟ್ಕೊಂಡು ದಾನ ಮಾಡಿದ್ರೆ ಅವ್ರಿಗೆ ಪುಣ್ಯ ಸಿಗುತ್ತೆ. Prabhu, Mataji is asking, so nowadays the people also they're doing the charity, but their intention is different. So when they give the charity, so they will expect something. So how it can be, she's asking. We already explained that, no? Charity, giving and expecting something is in the mode of passion, no? So ಅದೇ ಮಾತಾಜಿ ನೀವು ಓದಿದ್ರಲ್ಲ 17ನೇ ಚಾಪ್ಟರ್ ಭಗವದ್ಗೀತೆಯಲ್ಲಿ. ಸೊ ಅದೇ ಮೇ ಬಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಅದರಲ್ಲಿ ನೋಡಿ 17ನೇ ಚಾಪ್ಟರ್ 22ನೇ ಒಂದು ಶ್ಲೋಕದಿಂದ 28ನೇ ಶ್ಲೋಕದವರೆಗೂ ಪ್ರಭು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನ. ಅಂದ್ರೆ ಸೊ ನಾವು ಯಾವ ರೀತಿ ಒಂದು ಅಪೇಕ್ಷೆನ ಇಟ್ಕೊಂಡು ಮಾಡಿದ್ರೆ ಯಾವ ತರ ನಮಗೆ ಒಳ್ಳೇದಾಗುತ್ತೆ, ಅಪೇಕ್ಷೆ ಇಲ್ಲದೇನೆ ನಾವು ಮಾಡಿದಂತ ದಾನ ಸೊ ನಮ್ಮಲ್ಲಿ ಯಾವ ರೀತಿ ನಮಗೆ ದೇವರನ್ನ ಅರಿಯಲು ಸಾಧ್ಯವಾಗುತ್ತೆ ಅಂತೇಳಿ ನಮಗೆ ಸೊ ಪ್ರಭು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ರು.
Hmm? Okay, Prabhu. You can read, Bhagavad Gita chapter 17. ಓದಿದ್ದೆ ಮರ್ತೋಗಿದ್ದೀನಿ ಪ್ರಭು, ತುಂಬಾ ವರ್ಷ ಆಯ್ತು ಓದಿ, ಮತ್ತೆ ಇವಾಗ ರಿಪೀಟ್ ಓದ್ತಿದ್ದೀನಿ. ಅದು ಓದಿ, ಅದು ಜಸ್ಟ್ ಇವಾಗ ನಿಮ್ಮಲ್ಲಿ ಭಗವದ್ಗೀತೆ ಇದ್ರೆ ಇವತ್ತು ನಡೆದಂತ ಕ್ಲಾಸ್ ಆಲ್ರೆಡಿ ಅವರು 20ರಿಂದ 28ನೇ ಶ್ಲೋಕದವರೆಗೂ 17ನೇ ಒಂದು ಚಾಪ್ಟರ್, 17ನೇ ಚಾಪ್ಟರ್ 20 ಮತ್ತು 28ರವರೆಗೂ ಅದು ಓದಿ. ಓಕೆ ಪ್ರಭು. ಓಕೆ. ಮತ್ತೆ ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆನಾ? ಹರೇ ಕೃಷ್ಣ. ಸೊ ಪ್ರಭು ಕೇಳ್ತಾರೆ, ಈ ಸಮಾವೇಶದಲ್ಲಿ ನಿಮ್ಮಲ್ಲಿ ಯಾರಿಗಾದ್ರೂ ಒಂದು ಯಾವುದೇ ಒಂದು ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ಪ್ರಶ್ನೆ ಕೇಳ್ಬೋದು. Nobody got questions, huh? So all right, so I guess I will have to stop here then, huh? So Hare Krishna. So how do you like today's program? ಸೊ ನಿಮ್ಮ ಅನಿಸಿಕೆಗಳು ಅವರು ಪ್ರಭು ಅವರು ಕೇಳ್ತಾರೆ. ಸೊ ನಿಮ್ಗೆ ಏನಾದ್ರು ಅನಿಸಿದ್ದು ಹೇಳ್ಬೋದು. All right. The story about Mruga was very interesting, Prabhu. Today is very informative. You never knew about this? No, I previously read, but still again we read it. Bhagavatam, reading again. And it's very dangerous to offend the Brahmanas. So you are Brahman, no? So very dangerous to offend you. I am fallen. I am not a Brahmin at all. So you see how giving to Brahman is so beneficial, but taking from them is so dangerous. Yeah, correct. So we should be very careful. And they're asking what to give to the Brahmanas. Now, what is the thing to give to the Brahmanas as a charity? What do you give? Whatever they want, you give. Especially if we can give them what? Food, any money, all these things they can use, no? Correct? Yes, sir. Whatever they need, you give. ಇಲ್ಲಿ ನೋಡಿ, ಏನೇನು ಕೊಡ್ಬೇಕಂತ ಕೇಳಿದಾಗ ಬ್ರಾಹ್ಮಣರಿಗೆ ಅಂದ್ರೆ ಬ್ರಾಹ್ಮಣರು ಅವ್ರಿಗೋಸ್ಕರ ಯೂಸ್ ಮಾಡ್ಕೊಳಲ್ಲ. ಸೊ ಅವರು ಕೃಷ್ಣರ ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಸೊ ಅಂಥದ್ರಲ್ಲಿ ಅಂತ ಒಂದು ಸಂಘಟನೆಗೆ ಏನೆಲ್ಲ ನಮ್ಮಲ್ಲಿ ಇರುತ್ತೋ ಅದನ್ನೆಲ್ಲ ದಾನ ಮಾಡ್ಬೇಕಂತ ಹೇಳಿ ಪ್ರಭು ಹೇಳ್ತಾರೆ. So you support, like for example, the best now you support the preaching. You can help us in establishing ourselves, supporting our preaching, supporting our book distribution. All this you do, you get so much benefit. Yes, sir. ಇವಾಗ ನೋಡಿ, ಈ ಒಂದು ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದ ಒಂದು ಸಂಘಟನೆಯಲ್ಲಿ ಬಹಳ ಮುಖ್ಯವಾಗಿ ಒಂದು ಪ್ರಚಾರ ಮಾಡುವುದು, ಭಾಗವತ ಧರ್ಮದ ಒಂದು ಪ್ರಚಾರ. ಸೊ ಭಗವದ್ಗೀತೆ, ಒಂದು ಭಾಗವತಂ, ಸೊ ಇಂದ ಒಂದು ಪ್ರಚಾರ ಕಾರ್ಯದಲ್ಲಿ ನಮ್ಮನ್ನೇ ತೊಡಗಿಸ್ಕೊಂಡು ಅದರಲ್ಲಿ ಯಾವ ರೀತಿ ನಾವು ಉಪಯೋಗ ಆಗ್ತೀವಿ ಅಂದ್ರೆ ನಮ್ಮ ಕೃಷ್ಣರ ಸೇವೆಯಲ್ಲಿ ನಾವು ಯಾವ ರೀತಿ ನಾವು ಸೇವೆ ಮಾಡ್ತೀವಿ ಅಥವಾ ಅಂತ ಒಂದು ಎಲ್ಲಾ ಕಾರ್ಯಗಳಿಗೆ ನಮ್ಮಲ್ಲಿ ಏನೇನಿರುತ್ತೋ ಅದೆಲ್ಲ ಸಾಧ್ಯವಾದಷ್ಟು ನಾವು ದಾನ ಮಾಡುವುದು ಒಳ್ಳೇದಂತ ಪ್ರಭು ಹೇಳ್ತಿದ್ದಾರೆ. Yes. Yes. Yes, sir. We read this now that King Naranga helped, somebody to print books and Bhagavatam and all that. As a result, you got the darshan of the Lord. Yes? Yes, sir. ಇವಾಗ ಒಂದು ಈ ಕಥೆಯಲ್ಲಿ ಓದಿದಲ್ಲ, ಒಂದು ಸಾರಾಂಶ ಅಂದ್ರೆ ಅವರು ಈ ಬ್ರಾಹ್ಮಣರಿಗೆಲ್ಲ ಹೆಲ್ಪ್ ಮಾಡಿದಾಗ, ಅಂದ್ರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರಲ್ಲ, ಹೆಲ್ಪ್ ಮಾಡಿದಾಗ ನೋಡಿ ಅವರಿಗೆ
ಎಲ್ಲ ಶಾಸ್ತ್ರಗಳನ್ನ ಒಂದು ಮುದ್ರಿಸುವುದಕ್ಕಾಗಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಅಂತ ಒಂದು ಈ ಒಂದು ಸನ್ನಿವೇಶದಲ್ಲಿ ಸ್ವಯಂ ಕೃಷ್ಣರೇ ಬಂದು ಅವರಿಗೆ ದರ್ಶನ ಕೊಡ್ತಾರೆ ನೋಡಿ. ಅಂದ್ರೆ ಎಷ್ಟು ಪುಣ್ಯವಾದಂತ ಕಾರ್ಯ ನೋಡಿ. Yes. Yes, Prabhu. This So helping shloka, the Prabhu. teaching is the best. What? 11:17:44. The Shipwani is very relevant to this topic. Most of the time quoting this shloka for making the members. Is it? Yeah, just as a Yeah, sheep, Poland. I'm quoting many times quoting this shloka for making members. You are poverty stricken. Yeah, no, but you have to quote right. The important point there is that Krishna rescues them from all calamities. Correct. Anything given to Krishna or his devotees, you know. Yeah, very, very that is the beneficial. point I want to highlight to all of them. You want to please Krishna, you must please his devotees. Yeah. Right. Why the Brahmins giving to them is so important, because they don't take, they give it to Krishna. So when you give something to Krishna, you become very fortunate. You know. 7, 9, 11. Bhagavatam. ಇಲ್ಲಿ ನೋಡಿ, ಬ್ರಾಹ್ಮಣರಿಗೆ ವೈಷ್ಣವರಿಗೆ ಕೊಟ್ಟಂತ ಒಂದು ದಾನ, ಸೊ ಅವರ ಒಂದು ಇಂದ್ರಿಯ ತೃಪ್ತಿಗಾಗಿ ಬಳಸ್ಕೊಳ್ಳಲ್ಲ, ಅದನ್ನ ಭಕ್ತಿ ಸೇವೆಯಲ್ಲಿ ಅಂದ್ರೆ ಕೃಷ್ಣರ ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ. ಸೊ ಆದ್ದರಿಂದ ಅಂತವ್ರಿಗೆ ಒಂದು ಕೊಟ್ಟಂತ ದಾನ ಸೊ ಬಹಳ ಒಳ್ಳೇದಂತ ಇಲ್ಲಿ ಹೇಳ್ತಾರೆ. ಈ ಒಂದು ಶ್ಲೋಕದಲ್ಲಿ ನೋಡಿ 9, 7, 9, 11ನೇ ಶ್ಲೋಕದಲ್ಲಿ ಈ ತರ ಹೇಳಲಾಗಿದೆ ಭಾಗವತದಲ್ಲಿ. ದೇಹೋತ್ತಮ ಪರಮ ಪುರುಷನು ಯಾವಾಗಲೂ ಸ್ವಯಂ ತೃಪ್ತನು. ಆದ್ದರಿಂದ ಅವನಿಗೆ ಏನನ್ನಾದರೂ ಅರ್ಪಿಸಿದಾಗ ಭಗವಂತನ ಕೃಪೆಯಿಂದ ಅದು ಭಕ್ತನಿಗೆ ಲಾಭಕರವಾಗುತ್ತದೆ. ಏಕೆಂದರೆ ಭಗವಂತನಿಗೆ ಯಾರಿಂದಲೂ ಸೇವೆಯ ಅಗತ್ಯವಿಲ್ಲ. ಒಂದು ಉದಾಹರಣೆಯನ್ನು ಕೊಡಬೇಕಾದರೆ, ಮುಖವನ್ನು ಅಲಂಕರಿಸಿಕೊಂಡರೆ ಕನ್ನಡಿಯಲ್ಲಿ ಕಾಣಿಸುವ ಮುಖದ ಪ್ರತಿಬಿಂಬವು ಅಲಂಕರಿಸಿದಂತೆಯೇ ತೋರುವ ಹಾಗೆಯೇ ಇದೆ. ಭಾವಾರ್ಥ: ಭಕ್ತಿ ಯೋಗದಲ್ಲಿ ಭಕ್ತನು ನವವಿಧ ನಿಯಮಗಳನ್ನು ಅನುಸರಿಸಬೇಕೆಂದು ಹೇಳಲಾಗುತ್ತದೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನ. ಆಲಿಸುವುದು, ಕೀರ್ತಿಸುವುದು ಮೊದಲಾದವುಗಳ ಮೂಲಕ ಭಗವಂತನನ್ನು ಕೊಂಡಾಡುವುದು ಭಗವಂತನ ಪ್ರಯೋಜನಕ್ಕಾಗಿ ಅಲ್ಲ. ಈ ಭಕ್ತಿ ಸೇವೆಯನ್ನು ಹೇಳಿರುವುದು ಭಕ್ತನ ಲಾಭಕ್ಕಾಗಿ. ಭಕ್ತನು ಯಾವಾಗಲೂ ಮಹಿಮಾನ್ವಿತನೇ ಆಗಿದ್ದಾನೆ. ಭಕ್ತನು ಅವನನ್ನು ಕೊಂಡಾಡಲಿ ಬಿಡಲಿ, ಅವನ ಮಹಿಮೆಗೆ ಚ್ಯುತ್ಯ ಇಲ್ಲ. ಆದರೆ ಭಗವಂತನನ್ನು ಕೊಂಡಾಡುವುದರಲ್ಲಿ ನಿರತನಾದರೆ ಭಕ್ತನು ತನಗೆ ತಾನೇ ಮಹಿಮಾಯುತನಾಗುತ್ತಾನೆ. ಚೇತೋದರ್ಪಣ ಮಹಾಜನಂ ಭವಮಹ ನಿರ್ವಾಪಣಂ. ನಿರಂತರವಾಗಿ ಭಗವಂತನ ಮಹಿಮೆಗಳನ್ನು ಕೊಂಡಾಡುತ್ತಾ ಜೀವಿಯು ತನ್ನ ಹೃದಯವನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತಾನೆ. ಆಗ ತಾನು ಈ ಭೌತ ಜಗತ್ತಿಗೆ ಸೇರಿದವನಲ್ಲವೆಂದು, ಚೇತನಾತ್ಮನೆಂದು ಭೌತ ಜಗತ್ತಿನ ಹಿಡಿತದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದೋ ತನ್ನ ವಾಸ್ತವವಾದ ಕಾರ್ಯ ಚಟುವಟಿಕೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಹೀಗೆ ಈ ಭೌತ ಅಸ್ತಿತ್ವದ ದಗ ಉರಿಯುವ ಬೆಂಕಿಯು ನಂದುತ್ತದೆ. ಕೃಷ್ಣನು ಸರ್ವಧರ್ಮಾನ್ ಪರಿತ್ರಾಜ್ಯ ಮಾಮೇಕಂ ಶರಣಾಮೃಜ. ಎಲ್ಲಾ ಧಾರ್ಮಿಕ ಚಟುವಟಿಕೆಗಳನ್ನು ತೊರೆದು ನನ್ನೊಬ್ಬನಿಗೆ ಶರಣಾಗು ಸಾಕು ಎಂದು ಆದೇಶಿಸಿದನು. ನೋಡಿ, ಮೂರ್ಖನಾದ ವ್ಯಕ್ತಿಯು ಆಶ್ಚರ್ಯಪಡುತ್ತಾನೆ. ಇದು ವಿಪರೀತ ಕೇಳಿದಂತಾಯಿತು ಎಂದು ಕೆಲವು ಮೂರ್ಖ ವಿದ್ವಾಂಸರು ಹೇಳುವುದು ಉಂಟು. ಆದರೆ ಭಗವಂತನ ಕೇಳಿಕೆಯು ಅವನಿಗಾಗಿ ಅಲ್ಲವೇ ಅಲ್ಲ, ಬದಲು ಅದು ಮಾನವ ಸಮುದಾಯದ ಕಲ್ಯಾಣಕ್ಕಾಗಿ. ಮಾನವರು ಬಿಡಿಯಾಗಿಯೂ ಸಾಮೂಹಿಕವಾಗಿಯೂ ಸಮಸ್ತವನ್ನು ಕೃಷ್ಣ ಪ್ರಜ್ಞೆಯಿಂದ ದೇಹೋತ್ತಮ ಪರಮ ಪುರುಷನಿಗೆ ಅರ್ಪಿಸದ್ದೇ ಆದ ಪಕ್ಷದಲ್ಲಿ ಸಮಸ್ತ ಮಾನವ ಜನಾಂಗವು ಅದರಿಂದ ಪ್ರಯೋಜನವನ್ನು ಪಡೆಯುತ್ತದೆ.
ಸರ್ವಾಶ್ವವನ್ನು ಪರಮಪ್ರಭುವಿಗೆ ಅರ್ಪಿಸಿದ ವ್ಯಕ್ತಿಯನ್ನು ಈ ಶ್ಲೋಕದಲ್ಲಿ ಅವಿದಿಶ, ನೀಚ ಎಂದು ವರ್ಣಿಸಲಾಗಿದೆ. ಭಗವದ್ಗೀತೆಯಲ್ಲಿ 7:15 ಕೃಷ್ಣನೇ ಈ ರೀತಿಯಲ್ಲಿ ಮಾತನಾಡಿದ್ದಾನೆ. ಅತಿ ಮೂರ್ಖರಾಗಿರುವ ದುರ್ಜನರು ಮಾನವ ಜನಾಂಗದಲ್ಲಿ ಅತ್ಯಂತ ನೀಚರಾದವರು. ಅವರು ಹರಿಯನ್ನು ಮಾಯೆಯು ಅಪಹರಿಸಿ ಬಿಟ್ಟಿರುತ್ತದೆ. ಅಸುರರ ಹಾಗೆ ನಾಸ್ತಿಕರಾಗಿರುವ ಅವರು ನನಗೆ ಶರಣಾಗತರಾಗುವುದಿಲ್ಲ. ಅಜ್ಞಾನದಿಂದಲೂ ದುರದೃಷ್ಟಿಯಿಂದಲೂ ನರಾಧಮರು, ಮನುಷ್ಯರಲ್ಲಿ ಅತಿ ನೀಚರು ಹಾಗೂ ನಾಸ್ತಿಕರು ದೇಹೋತ್ತಮ ಪರಮ ಪುರುಷನಿಗೆ ಶರಣಾಗುವುದಿಲ್ಲ. ಆದ್ದರಿಂದ ಪರಮ ಪ್ರಭುವಾದ ಶ್ರೀಕೃಷ್ಣನು ಸ್ವಯಂ ಪೂರ್ಣನಾದರೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಅವತಾರಗಳನ್ನು ಎತ್ತಿ ಪ್ರಕಟವಾಗುತ್ತಾನೆ. ಬದ್ಧಾತ್ಮರನ್ನು ಶರಣಾಗುವಂತೆ ಒತ್ತಾಯಿಸಿ ಕೇಳುತ್ತಾನೆ. ಅದರಿಂದ ಅವರು ಲಾಭ ಪಡೆದು ಭೌತಿಕ ಸಂಕೋಲೆಗಳಿಂದ ಬಿಡುಗಡೆ ಹೊಂದುವಂತಾಗಲಿ ಎಂಬುದು ಅವನ ಉದ್ದೇಶ. ಸಾರಾಂಶವೇನೆಂದರೆ, ನಾವು ಹೆಚ್ಚು ಹೆಚ್ಚಾಗಿ ಕೃಷ್ಣ ಪ್ರಜ್ಞಾಯುತರಾಗಿ ಭಗವಂತನಿಗೆ ಸೇವೆ ಸಲ್ಲಿಸುತ್ತಾ ಹೋದಂತೆ ಹೆಚ್ಚು ಹೆಚ್ಚಿನ ಲಾಭವನ್ನು ಪಡೆಯುತ್ತೇವೆ ಹೊರತು ಕೃಷ್ಣನಿಗೆ ನಮ್ಮ ಯಾರೊಬ್ಬರ ಸೇವೆಯೂ ಅಗತ್ಯವೂ ಇಲ್ಲ. ಎಷ್ಟುವುದಾ? Understand? Anyone gives to the Lord is giving for his own benefit only, no? ಸೊ ಯಾರಾದ್ರೂ ದಾನ ಮಾಡಿದಂತ ದೇವರಿಗೆ, ಕೃಷ್ಣರಿಗೆ ದಾನ ಮಾಡಿದಂತ ದಾನ, ಅದು ದಾನ ನಮಗೋಸ್ಕರ ಅಂದ್ರೆ ದೇವ್ರಿಗೋಸ್ಕರ ಅಲ್ಲ, ಅದು ನಮ್ಮ ಒಳ್ಳೇದಕ್ಕೋಸ್ಕರನೇ. Yes. Yes. So anything else to add? No, Prabhu. Hare Krishna. Okay then, I have to thank all of you for giving you your very valuable time and helping to discuss about Srila Prabhupada. Thank you very much for the nice Thank you very much, Prabhu. Hare Krishna. ಹರೇ ಕೃಷ್ಣ. All glories to Prabhupada. Hare Krishna.